ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೊಲೆಕೆ ಸುರುಳು, ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೇಲ್ ಭವಿಷ್ಯ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇನ್ಫ್ಯಾಕ್ಟ್ ರಾಜ್ಯ ರಾಜಕೀಯ, ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಇವತ್ತು ಬೆಳಗ್ಗಿನಿಂದ, ಇನ್ಫ್ಯಾಕ್ಟ್ ಮೊನ್ನೆಯಿಂದ ಕನ್ನಡ ಸಿನಿಮಾ ರಂಗದಲ್ಲಿ ನಡೀತಾ ಇರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳು, ಇದನ್ನು ನೀವು ಬೆಳವಣಿಗೆ ಅಂತ ಹೇಳಿ ಕರಿತೀರಾ ಅಥವಾ ಆಗಬಾರದ ಕೆಲವೊಂದಷ್ಟು ಘಟನೆಗಳಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೀರಾ ಗೊತ್ತಿಲ್ಲ. ಆದರೆ ಕನ್ನಡ ಚಿತ್ರೋದ್ಯಮ ಇವತ್ತು ಯಾವ ಪರಿಸ್ಥಿತಿಲಿದೆ ಅನ್ನೋದನ್ನು ವಿಶೇಷವಾಗಿ ವಿವರಿಸುವ ಅವಶ್ಯಕತೆ ಇಲ್ಲ. ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5-6 ಸಿನಿಮಾ ಸೂಪರ್ ಹಿಟ್ ಆದರೆ ಸಾವಿರಾರು ಜನರ ಬದುಕು ಹಸನಾಗತ್ತೆ ಅನ್ನೋದು ಸಾರ್ವಕಾಲಿಕ ಸತ್ಯ. ಚಿತ್ರ ಹಿಟ್ಟಾಗಬೇಕು ಅಂದರೆ ಏನು ಮಾಡಬೇಕು? ಪ್ರೇಕ್ಷಕರು ಸಿನಿಮಾ ಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು. ಹಾಗೆ ಹೋಗುವ ಸಿನಿ ಪ್ರೇಕ್ಷಕರನ್ನು ಪೈರಸಿ ಅನ್ನೋ ಭೂತ ಕಾಡ್ತಾ ಇದೆ. ಸಿನಿಮಾ ಪ್ರೊಡ್ಯೂಸರ್ಗಳನ್ನು ಕೂಡ ಇದೇ ಭೂತ ಕಾಡ್ತಾ ಇದೆ. ಇವೆಲ್ಲ ಇಷ್ಟು ಮಾತ್ರನ ಪರಿಸ್ಥಿತಿ? ಹೀರೋಗಳ ಸಿನಿಮಾವನ್ನು ತಲೆ ಮೇಲೆ ಹೊತ್ತು ಮೆರೆಸುವ ಅಭಿಮಾನಿಗಳ ಇವತ್ತಿನ ನಡವಳಿಕೆ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದರೆ, ಮತ್ತೊಬ್ಬ ಹೀರೋ ಬೆಳಿಬಾರ್ದು, ಮತ್ತೊಬ್ಬ ಹೀರೋನ ಚಿತ್ರ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣಬಾರ್ದು, ಮತ್ತೊಬ್ಬ ಹೀರೋ ಚಿತ್ರ ಥಿಯೇಟರ್ಗೆ ಬರೋಕ್ಕೆ ಮುಂಚೆನೇ ನಾವು ಅದನ್ನು ಪೈರಸಿ ಮಾಡಿಬಿಟ್ಟು ಹರಿದು ಹಂಚಾಕ್ತೀವಿ. ಇಲ್ಲಿ ಯುದ್ಧ ಇರೋದು ಇಬ್ಬರು ಹೀರೋಗಳ ನಡುವೆ ಅಲ್ಲ, ಸಿನಿಮಾ ರಂಗವನ್ನು ನಂಬಿಕೊಂಡಿರುವ ಅನೇಕ ಮಂದಿಯ ಜೀವನದ ಪ್ರಶ್ನೆ ಇದು. ಯುದ್ಧ ಅವರು ಬದುಕಿನ ಜೊತೆ ನಡೆಸ್ತಾ ಇದ್ದಾರೆ. ಇದನ್ನೂ ಕೂಡ ಮರೆತು ಮತ್ತೊಬ್ಬರ ತಟ್ಟೆಯ ಅನ್ನವನ್ನು ಕಿತ್ಕೊಂಡಾದರೂ ಸರಿ, ನಮ್ಮ ಹೀರೋನೇ ನಮಗೆ ಗ್ರೇಟ್ ಅನ್ನೋ ಮನಸ್ಥಿತಿಗೆ ಬಂದು ನಿಂತಿದೆ ಇವತ್ತಿನ ಫ್ಯಾನ್ ವಾರ್. ಇವತ್ತಿನ ಮಹಾಭಾರತದಲ್ಲಿ ಚಿತ್ರರಂಗಕ್ಕೆ, ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂಟಿರೋ 2 ಪಿಡುಗುಗಳು, 2 ಅನಿಷ್ಟಗಳು. ನನಗೆ ಈ ಪದ ಬಳಕೆ ಮಾಡಲಿಕ್ಕೆ ಯಾವುದೇ ರೀತಿ ಸಂಕೋಚನೂ ಇಲ್ಲ, ಮುಜುಗರನೂ ಇಲ್ಲ, ರಿಗ್ರೆಟ್ ಕೂಡ ಇಲ್ಲ. ಕನ್ನಡ ಚಿತ್ರರಂಗಕ್ಕೆ ಅಂಟಿರುವ 2 ಅನಿಷ್ಟ ಪದ್ಧತಿಯ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಒಂದು ನೋ ಡೌಟ್ ಪೈರಸಿ, ಎರಡನೆಯದ್ದು ಅತಿರೇಕದ ಅಭಿಮಾನ ಪ್ರದರ್ಶನ. ಫ್ಯಾನ್ ವಾರ್ ಅಲ್ಲ ಇದು. ನಾವು ಹೇಳಿದ ಹೇಳಿಕೆಯನ್ನು ಮತ್ತೊಬ್ಬರು ಇನ್ಯಾವುದೋ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದಾರೆ. ಈ ರೀತಿ ಸಮಜಾಯಿಷಿಗಳು ಹಿಂದೇನೂ ಬಂದಿದೆ, ಇವತ್ತು ಬಂದಿದೆ, ನಾಳೆನೂ ಬಂದಿದೆ. ಆದರೆ ವಾಸ್ತವದಲ್ಲಿ ಆನ್ ಗ್ರೌಂಡ್ ಆಗ್ತಿರೋದೇನು? ಸಾಮಾಜಿಕ ಜಾಲತಾಣ ಅನ್ನುವನ್ನ ಒಂದು ವೇದಿಕೆಯನ್ನು ಅಸಭ್ಯ ಪದಗಳನ್ನು, ಅಸಭ್ಯ ಮಾತುಗಳನ್ನು ಚೆಲ್ಲುವ ವೇದಿಕೆಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಸೋಕಾಲ್ಡ್ ಅಭಿಮಾನಿಗಳು. ಇದಕ್ಕೆ ಕಡಿವಾಣ ಹಾಕೋರು ಯಾರು? ಈ 2 ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋರು ಯಾರು? ಯಾವ ರೀತಿ ಅಡ್ರೆಸ್ ಮಾಡಬೇಕು? ಹೀಗಾಗಿ ಇವತ್ತಿನ ಈ ಕಮಿಂಗ್ ಅಪ್ ಲೈನ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಈ ಕಾರ್ಯಕ್ರಮದ ಸಬ್ಜೆಕ್ಟ್ ಏನು ಅಂತ ಹೇಳಿ ನಿಮಗೆ ತಿಳಿಸ್ತಾ ಇರ್ತೀವಲ್ಲ, ಲೈನ್ಸ್ನಲ್ಲಿ ನಾವು ಕೊಟ್ಟದ್ದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಈ 2 ಅನಿಷ್ಟ ಪದ್ಧತಿಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ನಟ್ಟು ಬೋಲ್ಟು ಟೈಟ್ ಮಾಡುವ ಪರಿಸ್ಥಿತಿ ಬಂದಿದೆಯಾ ಅಂತ ಹೇಳಿ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಬಹಳ ಮುಖ್ಯವಾಗಿ ನಿರ್ಮಾಪಕರಾದ ಬಾಮಾ ಹರೀಶ್ ಅವರಿದ್ದಾರೆ. ಹಾಗೆ ನಟರು ಗಣೇಶ್ ಕೇಸರ್ಕರ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಾಜಿ ಶಾಸಕರಾದ ರಾಜುಗೌಡರು ಜಾಯ್ನ್ ಆಗೋ ಸಾಧ್ಯತೆಗಳಿದೆ. ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಕಡೆಯಿಂದ ಸಂಜಯ್ ಅವರು, ಹಾಗೆ ನಟಿ ಸುಷ್ಮಾ ವೀರ್ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಗೀತ ರಚನೆಕಾರರು ವಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ಜಾಯ್ನ್ ಆಗ್ತಾರೆ ಕೆಲವೇ ಹೊತ್ತಿನಲ್ಲಿ. ಬಾಮಾ ಹರೀಶ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ದರ್ಶನ್ ಅವರು, ಸುದೀಪ್ ಅವರು, ಅವರ ಹಿನ್ನೆಲೆ ಮುನ್ನೆಲೆ ಎಲ್ಲ ಬಿಟ್ಬಿಡೋಣ ಸರ್. ಆಸ್ ಅ ನಟ ಅವ್ರ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಚಿತ್ರೋದ್ಯಮವನ್ನು ನಂಬಿಕೊಂಡಿರುವ ಅನೇಕರ ಬದುಕು ಹಸನಾಗುತ್ತೆ ಅನ್ನೋ ಆಶಾಭಾವನೆ. ಬಟ್ ಈ ಪೈರಸಿ ಅನ್ನೋ ಬೂಟ ಕಾಡ್ತಾ ಇರೋದು, ಅದನ್ನು ಬಹಿರಂಗವಾಗಿ ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂತೆಯೂ ಹೇಳ್ತಿದ್ದಾರೆ, ಹಿಂದೆ ಬಿಡುಗಡೆಯಾಗಿದ್ದ ಮ್ಯಾಕ್ಸ್ ಚಿತ್ರಕ್ಕೆ ಸಂಬಂಧಪಟ್ಟಂತೆಯೂ ಹೇಳ್ತಿದ್ದಾರೆ. ಈ ಪೈರಸಿ ಅನ್ನೋದನ್ನು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ವಾ? ಆ ಪ್ರಯತ್ನಗಳಾದರೂ ಆಗ್ತಾ ಇದೆಯಾ? ಇಲ್ಲ, ಪ್ರಯತ್ನ ಭಾಳ ದೊಡ್ಡ ಮಟ್ಟದಲ್ಲಿ ಆಗಿದೆ. ಬಟ್ ತುಂಬಾ ಯಾಕಂದ್ರೆ ಚೇಂಬರ್ ಆಗಲಿ, ಪೊಲೀಸ್ನವರಾಗಲಿ ತುಂಬ ಮಾನಿಟರೈಸ್ ಮಾಡಿದರು. ಬಟ್ ಆದರೂ ಕೂಡ ಎಲ್ಲಾಗುತ್ತೆ, ಹಿಂಗಾಗುತ್ತೆ ಅನ್ನೋದು ಕೂಡ ಅದು ಕಂಡುಹಿಡಿಯೋದು ಭಾಳ, ಪೈರಸಿ ಆಗದೆ ಕಂಡುಹಿಡಿಯೋದು ಭಾಳ ಕಷ್ಟ ಇದೆ. ಬಟ್ ಯಾರೋ ಫ್ಯಾನ್ಸ್ ಮಾಡ್ತಾರೆ ಅದು ಸುಳ್ಳು. ಯಾಕಂದರೆ ಅಷ್ಟು ಪಿಕ್ಚರ್ ಮಾಡಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಬಟ್ ಏನಂದರೆ ಇವತ್ತು ಫಸ್ಟ್ ಶೋ ಆಗ್ಬೋದು, ಫ್ಯಾನ್ ಶೋ ಆಗ್ಬೋದು, ಆ ಸಂದರ್ಭದಲ್ಲಿ ಈ ಸ್ಟಾರ್ಟಿಂಗ್ ಇನ್ನೂ ಎದ್ದೇ ಇರಲ್ಲ, ಅಷ್ಟು ಬೇಗ ಆಲ್ರೆಡಿ ರಿಪೋರ್ಟು ಮತ್ತೊಂದೆಲ್ಲ ಕಳಿಸ್ಬಿಡೋದು ಭಾಳ ತಪ್ಪು. ನಿರ್ಮಾಪಕರಿಗೆ ಭಾಳ ದೊಡ್ಡ ಮಟ್ಟದ ಹೊಡೆತ.
ಅದು ಆ್ಯಕ್ಚುಲಿ ಯಾರೇ ಫ್ಯಾನ್ಸ್ ಆಗ್ಬೋದು, ಚಿತ್ರಾಭಿಮಾನಿಗಳಿದ್ರೆ ಆ್ಯಕ್ಚುಲಿ ಕನ್ನಡ ಚಿತ್ರ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಸಂತೋಷ ಬೀಳಬೇಕು. ಬಟ್ ಅಲ್ಲಿಂದಾನೇ ವಿಡಿಯೋ ಮಾಡಿ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕೋದು, ಮತ್ತೊಂದು ಹಾಕೋದು. ಯಾಕಂದ್ರೆ ಮಾಡಿದಾಗ ಖಂಡಿತ ಬರೀ ನಿರ್ಮಾಪಕನಿಗೆ ಅಲ್ಲ, ಸಂಬಂಧಪಟ್ಟ ಕಲಾವಿದರಿಗಾಗಲಿ ಆಮೇಲೆ ತಂತ್ರಜ್ಞರಾಗಲಿ ಪ್ರತಿಯೊಂದು ಆಗುತ್ತೆ. ಯಾಕೆ ಒಬ್ಬ ನಿರ್ಮಾಪಕ ಒಂದು ಪಿಕ್ಚರ್ ಗೆದ್ದರೆ ಖಂಡಿತ 16 ಚಿತ್ರ ನಿರ್ಮಾಣ ಮಾಡೋ ಒಂದು ಶಕ್ತಿ ಕೂಡ ಅವ್ರಿಗೆ ಇರುತ್ತೆ. ಬಟ್ ಪೈರಸಿ ಆಲ್ಮೋಸ್ಟ್ ನಾವು ತಡೆಗಟ್ಟ ಪ್ರಯತ್ನ ನಾವು ಮಾಡಿದ್ದೀವಿ. ಬಟ್ ಹಿಂದೆ ಇವಾಗಿಂದ ಆಗಿರೋದಲ್ಲಮ್ಮ. ಸರಿ ಸರ್, ಗೊತ್ತಿದೆ. ಪೈರಸಿಯನ್ನ ಅಭಿಮಾನಿಗಳು ಮಾಡ್ತಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ, ಒಪ್ಪೋಣ. ಇದ್ರ ಹಿಂದೆ ಬೇರೆನೇ ದಂಧೆ ಇರಬಹುದು ಅಥವಾ ಹಣಕಾಸಿನ ವಹಿವಾಟಿನ ಲೆಕ್ಕಾಚಾರ ಇರಬಹುದು. ಆದ್ರೆ ಇವತ್ತು ಸುದೀಪ್ ಅವರ ಚಿತ್ರ ಪ್ರಮೋಷನ್ ಅದಾದ ನಂತರದ ಬೆಳವಣಿಗೆಗಳ ಬಗ್ಗೆ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ, ಫೇಸ್ಬುಕ್ ಲೈವ್ ಬರ್ತಾರೆ, ಮಾಧ್ಯಮಗಳಿಗೂ ರಿಯಾಕ್ಟ್ ಮಾಡ್ತಾರೆ. ಈ ಬುಕ್ಕಿಂಗ್ ಆಗುತ್ತಲ್ಲ ಆನ್ಲೈನಲ್ಲಿ, ಟಿಕೆಟ್ ಬುಕ್ಕಿಂಗ್ ಆಗೋದನ್ನ ಕೂಡ ಫೇಕ್ ಸ್ಕ್ರೀನ್ ಶಾಟ್ಗಳನ್ನು ತೆಗೆದು ಹಾಕ್ತಿದ್ದಾರಂತೆ. ಚಿತ್ರದ ಬಗ್ಗೆ ರನ್ ಟೈಮ್ನಲ್ಲೇ, ಚಿತ್ರ ಫಸ್ಟ್ ಶೋ ರನ್ ಟೈಮ್ನಲ್ಲೇನೆ ಆ ಫಿಲಮ್ ಸರಿ ಇಲ್ಲ, ಈ ಫಿಲಮ್ ಕ್ಲೈಮ್ಯಾಕ್ಸ್ ಇದು ಅಂತ ಹೇಳಿ ಡಿಕ್ಲೇರ್ ಮಾಡ್ತಿದ್ದಾರಂತೆ. ಇದನ್ನ ಯಾರು ಮಾಡ್ತಾರೆ? ಇಲ್ಲ ಹಣಕಾಸಿನ ಲೆಕ್ಕಾಚಾರ ಅಂತೂ ಇಲ್ಲ ಸರ್. ತಪ್ಪು ಮಾಹಿತಿಯನ್ನ ಜನರಿಗೆ ಒಬ್ಬ ಹೀರೋ ಚಿತ್ರದ ಬಗ್ಗೆ ಕೊಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಇನ್ನೊಬ್ಬ ಹೀರೋ ಫ್ಯಾನ್ಗಳ ಕೈವಾಡ ಇರಬಹುದು ಅನ್ನೋದು ಅನುಮಾನ ಸಹಜ. ಅದು ಯಾರು ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಕೆಲವು ಹೌಸ್ಫುಲ್ ಅಂತೇಳಿ ಫುಲ್ ಕಳಿಸ್ಕೊಡ್ತಾರೆ, ನಾವು ನೋಡಿದ್ದೀವಿ. ಬಟ್ ಅದು ಮತ್ತೆ ಅದು ಚೆಕ್ ಮಾಡಿದಾಗ ಅದು ಆ್ಯಕ್ಚುಲಿ ಇರಲ್ಲ, ಎಷ್ಟೊಂದು ಖಾಲಿನೂ ಇರುತ್ತೆ. ಎಷ್ಟೋ ಜನ ಈ ಹೌಸ್ಫುಲ್ ಆಗಿದ್ರು ಕೂಡ ಖಾಲಿಯನ್ನು ತೋರಿಸ್ತಾರೆ ಕೆಲವು ಇದರಲ್ಲಿ. ಬಟ್ ಅದೆಲ್ಲ ಒಂದು ಆಗುತ್ತೆ ಖಂಡಿತ, ನಾವು ನೋಡಿದ್ದೀವಿ. ಬಟ್ ಅದು ಯಾಕಂದರೆ ನಮ್ಮ ಚೇಂಬರಿಂದ ಸೈಬರ್ ಕ್ರೈಮ್ ಕೂಡ ನಾವು ಹೇಳಿದ್ವಿ ಈ ಥರ ಹಿಂಗೆ ಮಾಹಿತಿ. ಯಾಕಂದರೆ ಒಬ್ಬ ನಿರ್ಮಾಪಕ ಗೆದ್ದರೆ ಹಲವಾರು ಚಿತ್ರಗಳು ಮಾಡ್ಬೋದು. ಬಟ್ ಈ ಒಂದು ಏನು ಆಗ್ತಾ ಇದೆ ಅದು ಚಿತ್ರರಂಗಕ್ಕೆ ಹೊಡ್ತಾ ಅಂತೇಳಿ ಹೇಳ್ಬೋದು. ಈ ಫ್ಯಾನ್ ವಾರ್ ಅನ್ನೋದು, ಅದರಲ್ಲೂ ತನ್ನ ನೆಚ್ಚಿನ ಹೀರೋ ಸಿನಿಮಾ ಮತ್ತೊಬ್ಬ ಹೀರೋ ಸಿನಿಮಾ ಒಟ್ಟಿಗೆ ಬರುವಾಗ ಗಣೇಶ್ ಸರ್ ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದರೆ ಅದನ್ನು ಯಾರು ಬಹುಶಃ ಚರ್ಚೆಗೆ ಒಳಪಡಿಸ್ತಿರ್ಲಿಲ್ವೇನೋ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್, ಇಂಥ 100 ನಾನು ತೆಗಿಬೋದಾಗಿತ್ತೇನೋ. ಇದು ಯಾವ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ ಬಂದಿದೆ ಅನ್ನೋದನ್ನು ನಾನು ಬ್ಲರ್ ಮಾಡಿಸಿ ಅದನ್ನು ಹೆಸರು ಹೇಳ್ದಲ್ಲೇ ಹೇಳ್ತಿದ್ದೀನಿ. ಅವರ ಪ್ರೈವಸಿಗೆ ನಾವು ಕೊಡ್ತಿರೋ ಮರ್ಯಾದೆ ಇದು. ಅವರಿಗೆ ಬೇರೆಯವ್ರ ಪ್ರೈವಸಿಗೆ ಮರ್ಯಾದೆ ಕೊಡಬೇಕು ಬಿಡಬೇಕು ಅನ್ನೋದರ ಸೌಜನ್ಯ ಇದೆಯಲ್ಲೋ ಗೊತ್ತಿಲ್ಲ. Before 5 days, booking opened for both the movies, but Devil the movie advance pre-sales on first day was 28K. Mark the film. First and second day around 22K sales only. Idishtu okay sir. Healthy competition ankolana. Next line gamanisi. Dear D fans, ಇವನು ನಮ್ಮ ರೇಂಜ್ ಗಿರ್ಲಿ. ಟೈರ್ 2 ಹೀರೋಸ್ ದುನಿಯಾ ವಿಜಯ್ ರೇಂಜ್ಗೂ ಇಲ್ಲ. ಜಾತಿ ನಾಯಿ ಬೊಗಳೋ ನಿಲ್ಲಿಸ್ಕೊಂಡ್ರೆ ಸ್ಮೈಲ್ ಎಮೋಜಿ. ಇದನ್ನು ಏನಂತ ಕರಿತೀರಿ ಸರ್? ಇದನ್ನು ಏನಂತ ಕರಿತೀರಿ? ಹೆಲ್ದಿ ಕಾಂಪಿಟೇಷನ್ನ? ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ, ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಇಂಥ ಅಸಭ್ಯ ಭಾಷೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುವಂತಹ ದಯನೀಯ ಪರಿಸ್ಥಿತಿ. ನಾನು ಕೇವಲ ಒಬ್ಬ ಹೀರೋನ ಫ್ಯಾನ್ಗಳು ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ಇದನ್ನು ಯಾರೇ ಮಾಡಿದ್ರೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಇರೋದನ್ನು ನೀವು ಒಬ್ಬ ನಟನಾಗಿ ಹೆಂಗೆ ಸಹಿಸ್ಕೊಳ್ತೀರಿ? ಮೇಡಮ್, ಸಹಿಸ್ಕೊಳ್ತೀನಿ ಅನ್ನೋದಕ್ಕಿಂತ ಇದು ಯಾರೇ ಮಾಡಿದ್ರು ಅದು ದೊಡ್ಡ ಘೋರ ಅಪರಾಧ. ಅದು ಯಾವುದೇ ಫ್ಯಾನ್ ಮಾಡಿರಲಿ, ನಮ್ಮ ಡಿ ಬ್ಯಾಸ್ ಫ್ಯಾನ್ ಮಾಡಿರಲಿ, ನಮ್ಮ ಸುದೀಪ್ ಅವ್ರ ಫ್ಯಾನ್ ಮಾಡಿರಲಿ, ಯಾರೇ ಮಾಡಿದ್ರು ಅಪರಾಧ ಇದು. ಮೇಡಮ್, ಇದು ಫ್ಯಾನ್ ಬೇಸ್ ಅನ್ನೋದು ನಮ್ಮ ವರಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದ, ವಿಷ್ಣುವರ್ಧನ್ ಅವ್ರ ಕಾಲದಿಂದನೂ ಇತ್ತು, ಅದು ಇವಾಗಲೂ ಇದೆ. ಆದರೆ ಅಂಬರೀಷ್ ಅಣ್ಣ ಅವರು ಆಳ್ವಿಕೆಯಲ್ಲಿ ಇದ್ದಾಗ ಟೈರ್ 2 ಹೀರೋ ನಮ್ಮ ರೇಂಜ್ ಅಲ್ಲ. ಇದನ್ನ ನಾವು ಇವಾಗಲೇ ಸರ್ ಕೇಳ್ತಾ ಇರೋದು ನಮ್ಮ ದೌರ್ಭಾಗ್ಯ. ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ನನ್ನ ದೌರ್ಭಾಗ್ಯ ಇದು. ಈ ತರ ಪದ ಬಳಕೆ ಮಾಡೋರು ನಿಜವಾದ ಅಭಿಮಾನಿಗಳಲ್ಲ ಮೇಡಮ್. ಯಾರ ಅಭಿಮಾನಿಯೂ ಅಲ್ಲ ಇವರು. ಕನ್ನಡದ ದ್ರೋಹಿಗಳು ಇರಲ್ಲ, ಕನ್ನಡ ಚಿತ್ರರಂಗ ದ್ರೋಹಿಗಳು ಇರಲ್ಲ. ಈ ಥರದ ಪದ ಬಳಕೆ ಮಾಡೋದು ಅಷ್ಟು ಫ್ಯಾನ್ಗಳಿಗೆ ಯಾರಿಗೂ ಅಷ್ಟೊಂದು ಆ ಟೆಕ್ನಿಕಲ್ ಬೇಡ ಮೇಡಮ್. ಇದೆಲ್ಲ ಯಾವುದೋ ಒಂದು ಸ್ಲೀಪರ್ ಸೆಲ್ ವರ್ಕ್ ಮಾಡ್ತಾ ಇದೆ. ಈ ಟೆರರಿಸ್ಟ್ಗಳು ಯಾವ ತರ ಸ್ಲೀಪರ್ ಸೆಲ್ ಇರ್ತಾರಲ್ಲ ಆ ತರ ಸ್ಲೀಪರ್ ಸೆಲ್ ಉದ್ದೇಶ ಏನು? ಉದ್ದೇಶ ಚಿತ್ರರಂಗ ಹಾಳು ಮಾಡಬೇಕು ಮಾಡ್ತಿದೆ ಅಂತಂದ್ರೆ ಯಾಕೆ ಮೇಡಮ್? ಅವ್ರಿಗೆ ಕೆಲವು ಈ MNCಗಳ ಕಂಪ್ನಿ ಇದೆಲ್ಲ ಮೇಡಮ್, ಅವರು ಚಿತ್ರರಂಗನ ಉದ್ಧಾರ ಮಾಡಕ್ ಬಿಡ್ತಾ ಇಲ್ಲ. ಅವರು ಚಿತ್ರರಂಗವನ್ನೆಲ್ಲ ತಮ್ಮ ಕಪಿ ಮುಷ್ಟಿಲಿ ಇಟ್ಕೋಬೇಕು. ಯಾವ ಪ್ರೊಡ್ಯೂಸರ್ ಉದ್ಧಾರ ಆಗಬಾರ್ದು, ಯಾವ ಆರ್ಟಿಸ್ಟ್ ಬರಬಾರ್ದು, ಆರ್ಟಿಸ್ಟ್ಗಳು ತಮ್ಮ ಕಪಿ ಮುಷ್ಟಿಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ತರದ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋದು, ಫಾಲ್ಸ್ ರಿವ್ಯೂಸ್ ಕೊಡೋದು, ಮತ್ತೆ ಕೆಟ್ಟ ಕೆಟ್ಟ ಅಭಿಪ್ರಾಯಗಳನ್ನ ಕೊಡೋದು. ಮೇಡಮ್, ಒಬ್ಬ ಫ್ಯಾನು ಲೆಟ್ಸ್ ಸ್ಪೀಕ್ ಲಾಜಿಕಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ ಗಳನ್ನ ಯಾವುದೋ MNC ಕಂಪನಿ ಕೂತ್ಕೊಂಡು ಮ್ಯಾನಿಪುಲೇಟ್ ಮಾಡ್ತಿರಬಹುದು ಅಂತ ಹೇಳಿ ಅನ್ಕೊಳ್ಳೋಣ ಫಾರ್ ಅ ಟೈಮ್ ಬಿ. ಬಟ್ ಮಾಧ್ಯಮದ ಕ್ಯಾಮ್ರಾ,
ಸೋಷಿಯಲ್ ಮೀಡಿಯಾಗಳ ಕ್ಯಾಮ್ರಾ, ಈ ವಾಕ್ಸ್ ಪಾಪ್ ಅಂತೀವಿ ಸರ್, ಸಿನಿಮಾ ಬಿಡುಗಡೆ ಆದಾಗ, ಟ್ರೈಲರ್ ಬಿಡುಗಡೆ ಆದಾಗ ಜನರ ಅಭಿಮಾನಿಗಳ ರಿಯಾಕ್ಷನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋದಾಗ ನಾವು ಇಂಥದ್ದೇ ನಟನ ಅಭಿಮಾನಿಗಳು ಅಂತ ಹೇಳ್ಕೊಳ್ಳುವವರು ಮತ್ತೊಬ್ಬ ನಟನ ಬಗ್ಗೆ ಮಾತನಾಡೋದನ್ನ ನೀವು ಕೇಳಿಸ್ಕೊಂಡಿಲ್ವಾ ಸರ್? ಅದು ಇದಕ್ಕಿಂತ ಕಡೆ ಬಿಲೋ ದ ಬೆಲ್ಟ್ ಲ್ಯಾಂಗ್ವೇಜ್ ಕೇಳಿಸ್ಕೊಂಡಿಲ್ವಾ ನೀವು? ಇದ್ಯಾವ MNC ಕಂಪನಿ ಸರ್? ಇದ್ಯಾವ MNC ಕಂಪನಿ? ನೀವು ಫಿಲ್ಮ್ ರಿವ್ಯೂ ಹೋದಾಗ ಯಾರ ಅಭಿಮಾನಿನೋ ಯಾವ ನಟನ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಓ ಮೈ ಗಾಡ್, ನೀವು ಇಷ್ಟು ಕ್ರೂರತನ ಮಾತಾಡ, ಇಷ್ಟು ಕೆಳಮಟ್ಟದಲ್ಲಿ ಮಾತಾಡಲ್ಲ ಯಾರು. ಐ ಥಿಂಕ್ ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಯೂಟ್ಯೂಬ್ ಗಳಲ್ಲಿ ರಿವ್ಯೂಗಳ ಕಮೆಂಟ್ಗಳನ್ನು ನೋಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಮಾತಾಡ್ತಾರೆ ಮೇಡಮ್. ನಿಮ್ಮ ಕ್ಯಾಮ್ರಾ ತಗೊಂಡು ಹಿಡಿದಾಗ ಈ ಕೆಳಮಟ್ಟದ ಭಾಷೆನ ಯಾರು ಬಳಸಲ್ಲ. ಇಷ್ಟು ಟೆಕ್ನಿಕಲ್ ವರ್ಡ್ ಬಳಸ್ಬೇಕಂದ್ರೆ ಅವ್ರು ತುಂಬಾ ವಿದ್ಯಾವಂತನೇ ಇರ್ತಾನೆ, ತುಂಬಾ ಬುದ್ಧಿವಂತನೇ ಇರ್ತಾನೆ, ತುಂಬಾ ಕೃತಜ್ಞ ಇರ್ತಾನೆ. ಹೀರೋ ನಮ್ಮ ರೇಂಜ್ ಅಲ್ಲ, ಬೊಗಳೋ ನಾಯಿ, ಟೆಕ್ನಿಕಲ್ ವರ್ಡ್ಗಳ ಸರ್ ಇದು. ನೋಡಿ ಮೇಡಮ್, ಇದೆಲ್ಲ ಒಂದು ಸೌಹಾರ್ದಯುತವಾದ ಇದ್ದಿದ್ರೆ, ನಮ್ಮ ಚಿತ್ರರಂಗದಲ್ಲಿ ಒಗ್ಗಟ್ಟಿದ್ದಿದ್ರೆ ಇದು ಯಾವ್ದು ಸಮಸ್ಯೆಗಳಾಗ್ತಾ ಇರಲಿಲ್ಲ ಮೇಡಮ್. ಒಗ್ಗಟ್ಟಿಲ್ಲ ಮೇಡಮ್. ಈಗ ಆರೋಪಿ ಸ್ಥಾನ, ಹೌದು ಖಂಡಿತ ಇಲ್ಲ. ಈಗ ಆರೋಪಿ ಸ್ಥಾನದಲ್ಲಿದ್ದ ಎಷ್ಟೋ ಜನ MLA-ಗಳನ್ನ, ಮಿನಿಸ್ಟರ್ಗಳನ್ನ, ಬಗ್ಗೆ ಬರ್ತಾ ಇದ್ದೀನಿ, ಒಗ್ಗಟ್ಟಿನ ಬಗ್ಗೆ ಬರ್ತಾ. ಚಿತ್ರರಂಗ ಒಗ್ಗಟ್ಟು ಹೆಂಗಿರ್ಬೇಕಾಗಿತ್ತು ಅಂದ್ರೆ, ನೋಡಿ, ಒಬ್ಬ ಆರೋಪಿ ಸ್ಥಾನದಲ್ಲಿದ್ದಾಗ ಒಬ್ಬ DCM ಹೋಗಿ ಅವ್ರು ನೋಡ್ಕೊಂಡ್ ಬರ್ತಾರೆ. ಆದ್ರೆ ಅದೇ ನಮ್ಮ ಚಿತ್ರರಂಗ ಆರೋಪ ಹೊತ್ತು ಒಬ್ಬ ಕನ್ನಡದ ಮೇರು ನಟ, ಇಡೀ ಫ್ಯಾನ್ ಬೇಸ್ ಅನ್ನ ಹೊಂದಿರತಕ್ಕಂಥ ಒಬ್ಬ ನಟ ಇಷ್ಟು ಮಾನಸಿಕ ಕುಗ್ಗೋಗಿದ್ದಾನೆ ಅಂದಾಗ ಯಾವ ನಟ ಹೋಗಿ ಮಾತಾಡ್ಕೊಂಡ್ ಬರೋ ಒಂದು ಇದಿರ್ಲ ಮೇಡಮ್, ಸೌಜನ್ಯ ಬೇಡ ಮೇಡಮ್. DK ಶಿವಕುಮಾರ್ ಅವ್ರು ಜೈಲಿಗೆ ಹೋಗ್ಬಿಟ್ಟು ದರ್ಶನ್ ಭೇಟಿ ಆಗ್ಬೇಕಿತ್ತು. ದರ್ಶನ್ಗಲ್ಲ, ಅವರ ಕುಟುಂಬದವ್ರು ಮಾತಾಡ್ಕೊಂಬೋದು. ನಮ್ಮ ಕುಟುಂಬ ಏನ್ ಮಾಡ್ತಾ, ನಮ್ಮ ಚಿತ್ರರಂಗದ ಕುಟುಂಬ ಏನ್ ಮಾಡ್ತಾ ಇದೆ, ನಮ್ಮ ಚಿತ್ರರಂಗದ ಕುಟುಂಬ ಅದೇನ್ ಮಾಡ್ತಾ ಇದೆ? ಯಾವ ನಟ ಹೋಗ್ಲಿ ಮಾತಾಡ್ಕೊಂಡ್ ಬಂದಿದ್ದಾರೆ ದರ್ಶನ್ ಅವ್ರಿಗೆ? ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಅವರು. ಅವ್ರಿಗೆ ನಾವು ಒಂದು ನೈತಿಕ ಬೆಂಬಲ ಕೊಟ್ಟು, ಅವ್ರು ಮಾಡಿರೋ ಕುತ್ತಕ್ಕೆ ಅದು ಮಾಡದೇ ಇರೋ ಆರೋಪಕ್ಕೆ ನಾವು ಬೆಂಬಲ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು. ಸರಿ, ಅವ್ರು ಇವಾಗ ಮಾನಸಿಕ ಕುಗ್ಗಿದ್ದಾರೆ. ಅಂತ ಸಮಯದಲ್ಲಿ ಯಾವ ನಟ, ಯಾವ ಚಿತ್ರರಂಗದ ಗಣ್ಯರು ಹೋಗಿ ಮಾತಾಡ್ಸ್ಕೊಂಡ್ ಹೇಳಿ ನೋಡೋಣ. ಸರಿ, ನಮ್ಮ ಜೊತೆ ಒಂದು ಮಾನವೀಯತೆ ದೃಷ್ಟಿಯಿಂದ ಮಾತಾಡಬಹುದಾಗಿತ್ತಲ್ಲ. ಸರಿ, ಇದಕ್ಕೆ ಪ್ರಶ್ನೆಯನ್ನ ಬಹುಶಃ ಕಾಂಗ್ರೆಸ್ ಪಕ್ಷದ ವಕ್ತಾರರು ಯಾರು ಬಂದಿದ್ರೆ ಉತ್ತರ ಕೊಡಬೇಕಿತ್ತು ಸರ್. ಅವ್ರು ಇಲ್ಲದೆ ಇರೋದ್ರಿಂದ ಇನ್ನೊಬ್ಬರನ್ನ ಭೇಟಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಇಂಥ ಭಾಷೆಗಳಲ್ಲಿ ಕಮೆಂಟ್ ಮಾಡಬಹುದು ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಬಾಮಾರಿ ಸರ್, ಒಂದೇ ನಿಮಿಷ. ಸಂಜಯ್ ಅವರು ಬಂದಿದ್ದಾರೆ, ಬಹುಶಃ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಇಂದ ಬಂದಿದ್ದಾರೆ ಅನ್ನೋ ಮಾಹಿತಿ. ಡೆವಲ್ ಸಿನಿಮಾದ ಕಲೆಕ್ಷನ್ನು, ಹಾಗೆ ಅಡ್ವಾನ್ಸ್ ಬುಕ್ಕಿಂಗ್ನ ಡೀಟೇಲ್ಸು, ಹಾಗೆ ಮತ್ತೊಂದು ಮಾರ್ಕ್ದ ಸಿನಿಮಾ ಅದು ಇನ್ನೂ ರಿಲೀಸ್ ಆಗಿಲ್ಲ. ಅದರ ಈ ಕಂಪ್ಯಾರಿಸನ್ ಅನ್ನೋದು ಹೆಲ್ದಿ ವೇಲ್ ಮಾಡಲಿಕ್ಕೆ ಯಾವ ರೀತಿ ಸಾಧ್ಯ ಇದೆ ಸರ್? ಈ ರೀತಿ ಅಸಭ್ಯ ಪದಗಳನ್ನು ಬಳಕೆ ಮಾಡ್ಕೊಳ್ದಲೆ, ಮತ್ತೊಬ್ಬ ಹೀರೋ, ಇದಕ್ಕೆ ಸಂಬಂಧನೇ ಇಲ್ಲದೆ ಇರೋ ದುನಿಯಾ ವಿಜಯ್ನ ಟೈರ್ 2 ಹೀರೋ ಅಂತ ಕರೀದಲೆ, ಒಂದು ಹೆಲ್ದಿ ವೇಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ ಸಂಜಯ್ ಅವರೇ? ಮೇಡಮ್, ಇಲ್ಲ, ನೀವು ಬರೀ ಒಬ್ರದ್ದು ಮಾತ್ರ ತೋರಿಸ್ತಾ ಇದ್ದೀರಾ. ಬೇರೆ ಅಭಿಮಾನಿಗಳು ಮಾಡಿರುವಂತದ್ದು ನನ್ನ ಹತ್ರ ಲಿಸ್ಟ್ ಇದೆ ಸರ್. ಐ ಹ್ಯಾವ್ ಮೋರ್ ದೆನ್ 100 ಸ್ಕ್ರೀನ್ ಶಾಟ್ಸ್, ಮೋರ್ ದೆನ್ 100. ಲೆಟ್ಸ್ ಗೋ ದೇರ್. ಬಟ್ ನಾನು ಕೇಳ್ತಿರೋದು, ನಾನು ದರ್ಶನ್ ಅಭಿಮಾನಿ ಅಂತಲೂ ಅಲ್ಲ, ಸುದೀಪ್ ಅವರ ಅಭಿಮಾನಿ ಅಂತಲೂ ಅಲ್ಲ. ಇಬ್ಬರು ನಟರ ಚಿತ್ರವನ್ನ ವಿಮರ್ಶೆ ಮಾಡುವ ಸಂದರ್ಭದಲ್ಲಿ ಅಸಭ್ಯ ಪದಗಳ ಬಳಕೆ ಅನಿವಾರ್ಯನಾ? ಮೇಡಮ್, ಈಗ ನಾನು ಅದೇ ಹೇಳ್ತಿರೋದು. ತಮ್ಮ ಹೆಸರು ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೋಟೋನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ನಿಮ್ಮ ಹೆಸರು ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ಬಾಯ್ಗೆ ಬಂದಿದ್ದು ನಾನು ಹಾಕ್ತೀನಿ. ಹಾಕ್ತೀನಿ ಸರ್. ನನ್ನ ಬೇಸಿಕ್ ಕಾಮನ್ ಸೆನ್ಸ್, ನನ್ನ ಫೋಟೋ ಬಳಕೆ ಮಾಡ್ಕೊಂಡು ಯಾರಾದ್ರೂ ಪೇಜ್ ಓಪನ್ ಮಾಡಿ ಕೆಟ್ಟ ಪದ ಬಳಕೆ ಮಾಡಿದ್ರೆ ಒದ್ದು ಒಳಗೆ ಹಾಕ್ತೀನಿ. ದಟ್ ಇಸ್ ಅ ರೈಟ್ ಆಸ್ ಅ ಸಿಟಿಸನ್. ಅದು ಕಾಮನ್ ಸೆನ್ಸ್ ಆಸ್ ಅ ಸಿಟಿಸನ್. ನೀವೇ ಮುಂದುವರಿಸಿ ಸಂಜಯ್ ಅವರೇ, ಮುಂದುವರಿಸಿ. ಮೇಡಮ್, ಈಗ ಅದನ್ನೇ ಹೇಳ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಅಷ್ಟು ಜನ ಇದ್ದಾರೆ, ಎಷ್ಟು ಜನ ಅಂತ ಹಿಡಿತೀರಾ? ಎಲ್ಲರನ್ನ ಹಿಡಿತೀರಾ? ಈಗ ಪೈರಸಿ ಮಾಡೋದೇ ತಡೆಯೋಕ್ಕಾಗ್ತಾ ಇಲ್ಲ, ಇದನ್ನ ಹೆಂಗ್ ತಡಿತೀರಾ? ನನ್ನ ಪ್ರಶ್ನೆ. ಸಾಮಾಜಿಕ ಸೀರಿಯಸ್ ಆಗಿ ತಗೋಬೇಡಿ. ನಿಮಗೆ ಸೀರಿಯಸ್ ಆಗಿ ಅನ್ಸಿದ್, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಏನೋ ಒಂದು ಹೇಳ್ತಾ ಇದೀನಿ, ಅದನ್ನ ನೀವು ಕೇಳಿಸ್ಕೊಂಡ್ರೆ ತಾನೆ ಅದಕ್ಕೆ ಒಂದು ಅರ್ಥ. ಕೇಳಿಸ್ಕೊಂಬಿಡಿ, ಬಿಟ್ಬಿಡಿ. ಸೊ ನಾನು ಅದೇ ಪಾಯಿಂಟ್ ಹೇಳಕ್ ಬರ್ತಿರೋದು. ಸೊ ಯಾವ್ದನ್ನ ಸೀರಿಯಸ್ ಆಗಿ ತಗೋಬೇಕು, ಯಾವ್ದನ್ನ ಸೀರಿಯಸ್ ಆಗಿ ತಗೋಬಾರ್ದು ಅನ್ನೋದನ್ನ ನಮಗೆ ಅರಿವು ಇರಬೇಕು. ಯಾಕಂದ್ರೆ ವಿ ಆರ್ ಎಜುಕೇಟೆಡ್ಸ್, ವಿ ಆರ್ ಲಿಟ್ರೇಟ್ಸ್. ಸೊ ಹಾಗಾಗಿ ನಮಗೆ ಯಾವ್ದು ಬೇಕಾದಂತ ತಗೊಳ್ಳೋಣ, ಬೇಡದಿರೋದನ್ನ ಬಿಡೋಣ. ಆಯ್ತು ಸರ್, ನಾನು ನಿಮಗೆ 2 ಸ್ಕ್ರೀನ್ ಶಾಟ್ ಕೊಡ್ತೀನಿ ಸರ್. ಇದು ನೀವು ಹೇಳ್ತಿದ್ರಲ್ಲ ಒಬ್ಬ ಹೀರೋ, ನಾವು ಅದನ್ನ ಡಿಸ್ಪ್ಲೇ ಮಾಡ್ತಿದ್ದೀವಿ ಕೂಡ. ನಾವೆಲ್ಲ ಇಂಟೆಲಿಜೆನ್ಸು, ನಾವೆಲ್ಲ ಎಜುಕೇಟೆಡು, ನಾವು ಕೂಡ ಸೋಷಿಯಲ್ ಮೀಡಿಯಾ ಬಳಕೆದಾರರು, ನಮ್ಮನೇಲಿರೋ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾ ಬಳಕೆದಾರರು. ಸಂಜಯ್ ಅವರೇ, ಪ್ಲೀಸ್ ರೀಡ್ ದಿಸ್ ಇಫ್ ಪಾಸಿಬಲ್. ಕೆಲವೊಂದು ಬೀಪ್ ವರ್ಡ್ ಇದೆ, ದಯಮಾಡಿ ಅದನ್ನು ಬಿಟ್ಟು ನಾನು 2 ಕೊಡ್ತಿದ್ದೀನಿ. ಇದರಲ್ಲಿರುವ ಫೋಟೋಗಳು ನಾವು ಬ್ಲರ್ ಮಾಡಿದ್ದೀವಿ. 2 ಸ್ಟಾರ್ ನಟರ ಮನೆಯ ಹೆಣ್ಣು ಮಕ್ಕಳ ಫೋಟೋ ಇದೆ. ಬಂದಿರೋ ಕಮೆಂಟ್ ಓದಿ ಸರ್, ಧೈರ್ಯ ಇದ್ರೆ ಓದಿ. 2 ಓದಿ ಸರ್, ಪ್ಲೀಸ್ ಓದಿ. ಓದಕ್ಕಾಗೋ ಥರ ಇದೆಯಾ ಅನ್ನೋದನ್ನ ಫಸ್ಟ್ ಹೇಳಿ. ಇಲ್ಲ ಮೇಡಮ್, ಇದನ್ನ ಓದಿ ಸರ್. ಆಗೋದಿಲ್ಲ, ಆಗಲ್ಲ ಸರ್. ನೀವು ನಗ್ತಾ ಇದ್ದೀರಿ, ಬಟ್ ನಾನು ಬಹಳ ಗಂಭೀರವಾಗಿ ನಾನು ಗಂಭೀರವಾಗಿ ನಾನು ಸಿನಿಮಾ ಇಸ್ ಅ ಕಲ್ಚರ್.
ಸಿನಿಮಾ ಅನ್ನೋದು ನಮ್ಮ ನೆಲದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ವೇದಿಕೆ. ಆ ಸಿನಿಮಾ ಅಭಿಮಾನಿಗಳ ಬಾಯಲ್ಲಿ ನೀವು ಫೇಕು ಅಂತೀರೋ, ಮತ್ತೊಂದು ಅಂತೀರೋ, ಮಗದೊಂದು ಅಂತೀರೋ, ಇಂಥ ಕಲ್ಚರ್ಲೆಸ್ ಪದಗಳು ನಿಮಗೆ ಓದಕ್ಕಾಗ್ತಿಲ್ಲ ಸರ್. ನಿಮಗೆ 2 ಕೊಟ್ಟಿದ್ದೀನಿ ನಾನು, 2 ನಟರ ಕುಟುಂಬಸ್ಥರ ಫೋಟೋ ಇರೋದು ಕೊಟ್ಟಿದ್ದೀನಿ. ಇದು ಯಾವ ಕಲ್ಚರು? ಹೆಂಗ್ರಿ ಇದನ್ನ ನೀವು ಸಮರ್ಥಿಸ್ಕೊಳ್ತೀರಿ? ಮೇಡಮ್ ಅದನ್ನೇ ಹೇಳ್ತಿರೋದು, ಇದು ನಡೆಯೋದು ಎಲ್ಲಿ? ಟ್ವಿಟರಲ್ಲಿ, ಎಕ್ಸ್ ಅಲ್ಲಿ ಈಗ ಕರೆಂಟ್ಲಿ. ಸೊ ಬಟ್ ಜನರಲಿ ಇದಂತ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತ ಬಂದಾಗ ಇದರಲ್ಲಿ ಯೂಸರ್ಸ್ಗಳು ಫ್ಯಾನ್ ವರ್ಗಳು ನಡೆಯೋದೇ ಮೇಯ್ನ್ ಆಗಿ ಟ್ವಿಟರಲ್ಲಿ. ಸೊ ಬಿಟ್ಬಿಡ್ಬೇಕು. ವಿ ಶುಡ್ ಇಗ್ನೋರ್. ಯೂಸರ್ಸು ಕಮ್ಮಿನೇ ಇದ್ದಾರೆ ಈಗ ನೋಡಿ, ಯೂಸರ್ಸು ಕಮ್ಮಿನೇ ಇದ್ದಾರೆ. ಎಲ್ಲಿ ಸರ್ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ನಿಮ್ಮದೇ ನಟರಿಗೆ, ಕಮ್ಮಿನ ಅದು ಮಿಲಿಯನ್ ಗಟ್ಟಲೆ ಫಾಲೋವರ್ಸು? ಮೇಡಮ್ ಇದ್ದಾರೆ, ಎಲ್ಲ ನಟರು ಇದ್ದಾರೆ, ಒಬ್ರಿಗಲ್ವಲ್ಲ. ನಾನು ಅದನ್ನೇ ಹೇಳ್ತಿರೋದು. ಸೊ ಹೌ ಕ್ಯಾನ್ ವಿ ಇಗ್ನೋರ್ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರತಕ್ಕಂತ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಇಂಥ ಅಶ್ಲೀಲ ಅಸಹ್ಯಕರ ಕಾಮೆಂಟ್ ಗಳನ್ನ ನೀವು ಇಗ್ನೋರ್ ಮಾಡಿ ಅಂತಂದ್ರೆ ಹೆಂಗ್ ಸರ್? ಮೇಡಮ್ ನೀವು ಇದನ್ನೇ ನೋಡ್ತೀರಾ, ನಿಮ್ಗೆ ಇದೇ ಬರುತ್ತೆ. ಬೇರೆ ನೋಡಿ, ಒಳ್ಳೇದ್ ಬರುತ್ತೆ. ನಮ್ಮ ಕನ್ನಡ ಚಲನಚಿತ್ರದ ಸೆಲೆಬ್ರೇಟೆಡ್ ಹೀರೋಗಳು ಸರ್ ಇವರಿಬ್ರು. ಹ್ಯಾಶ್ ಟ್ಯಾಗ್ ನೋಡಿ ಯಾವ್ದು ಹಾಕಿದ್ದಾರೆ ಸರ್? ನಮ್ಮದೇ ಹೀರೋಗಳು ದರ್ಶನ್ ಹಾಗೆ ಸುದೀಪ್ ಇಬ್ಬರೂ ಕೂಡ, ನಾನು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಸರ್, ಇಬ್ಬರು ಕೂಡ ನಮ್ಮ ಕನ್ನಡ ಚಿತ್ರರಂಗದ 2 ಕಣ್ಣುಗಳು. ಅವರ ಹೆಸರನ್ನ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಹಿಂಗ್ ಬರ್ತಿರುವಾಗ ನನ್ನನ್ನು ಬಿಟ್ಬಿಡಿ ಸರ್. ಅವರದ್ದೇ ಅಭಿಮಾನಿಗಳು ಗಮನಿಸಿದಾಗ, ಅವರದ್ದೇ ಅಭಿಮಾನಿಗಳು ಇದನ್ನು ಗಮನಿಸಿದಾಗ ಏನ್ ಹೇಳ್ಬೇಕು? ನಿಮ್ಗೆ ಹೆಂಗ್ ಗೊತ್ತು ಅಂತ ಇದನ್ನ ಹೇಳಿ ಸರ್. ಯಾರು ಮಾಡಿರ್ಬೋದು ಹಾಗಾದ್ರೆ? ಅಲ್ಲ, ಯಾರು ಮಾಡಿರ್ಬೋದು ಇದನ್ನ? ಅವ್ರ ಅಭಿಮಾನಿಗಳೇ ಮಾಡಿರ್ಬಹುದು ಇದನ್ನ, ಅವ್ರ ಅಭಿಮಾನಿಗಳೇ ಹಾಕೊಂಡು ಮಾಡಿರ್ಬೋದಲ್ಲ. ನಾನು ಅದನ್ನೇ ಕೇಳ್ತಿದ್ದೀನಿ ಸರ್. ವಾಟ್ ಇಸ್ ದಿಸ್ ಕಲ್ಚರ್? ಇದು ಯಾವ ಸಂಸ್ಕೃತಿ, ಯಾವ ಸಭ್ಯತೆ? ಸಂಜಯ್ ಅವರೇ ನೀವ್ ಹೇಳಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ನೋಟಿಫಿಕೇಶನ್ ನಮ್ಮ ಆಪ್ಷನ್ ಅಲ್ಲ ಸರ್. ನನಗೆ ಇದು ಬರಬೇಕು, ಇದು ಬರಬಾರ್ದು ಅನ್ನೋದನ್ನ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ನಿಮಗೂ ಗೊತ್ತಿದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇಂಥ ಕಾಮೆಂಟ್ಗಳಿರುವ ಸೋಷಿಯಲ್ ಮೀಡಿಯಾ ಪೇಜ್ ಅನ್ನ ಗಮನಿಸಿದಾಗ ಅವ್ರ ಮೇಲೆ ಆಗೋ ಪರಿಣಾಮ, ಬಿಟ್ಬಿಡಿ ಹೆಣ್ಮಕ್ಳು, ನಿಮ್ಮ ಮೇಲೆ ಆಗೋ ಪರಿಣಾಮ, ಅದನ್ನ ಹೇಳಿ ಮೇಡಮ್. ತಪ್ಪೆ ಯಾರೇ ಮಾಡಿರಲಿ. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಎಕ್ಸಾಕ್ಟ್ಲಿ ಹರೀಶ್ ಸರ್, ಅದನ್ನೇ ನಾನು ಕೇಳಿದ್ದು. ಇಂಥದ್ದನ್ನ ಕಡಿವಾಣ ಹಾಕೋ ಜವಾಬ್ದಾರಿ ಯಾರ್ದು? ಹಂಗ ಪ್ರತಿಯೊಬ್ಬ ಅವ್ರ ಉತ್ತರ ಕೊಡ್ಲಿ. ಇತ್ತೀಚೆಗೆ ತಮ್ಗೆ ಗೊತ್ತಿಲ್ಲದೆ ರಮ್ಯಾ ಅವ್ರ ಬಗ್ಗೆ ಒಂದಷ್ಟೆಲ್ಲ ಪೋಸ್ಟ್ ಮಾಡಿದಾಗ, ಯಾಕಂದ್ರೆ ಅವ್ರು ವೈಯಕ್ತಿಕವಾಗಿ ತೊಗೊಂಡು ಅವರು ಇದು ಮಾಡಿದ್ರು. ಎಲ್ಲ ಸಂಬಂಧಪಟ್ಟಂಥ ಯಾರು ಇದ್ದರು ಎಲ್ಲ ಪ್ರತಿಯೊಬ್ಬರು ಕೇಸ್ ಹಾಕಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ. ಬಟ್ ಏನಂದರೆ ಸೈಬರ್ ಕ್ರೈಮ್ ಇದೆ, ಸೈಬರ್ ಕ್ರೈಮ್ ಮುಖಾಂತರ ಬಗೆಹರಿಸ್ಕೊಬೇಕು. ಸರಿ, ನಮ್ಮ ಜೊತೆಯಲ್ಲಿ ನಟಿ ಸುಷ್ಮಾ ವೀರ್ ಅವರು ಜಾಯ್ನ್ ಆಗಿದ್ದಾರೆ ವಂದೇಗಳಿಗೆ ಸರ್. ಹಾಗೆ ಗೀತ ರಚನೆಕಾರರು ವಿ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆ ದರ್ಶನ್ ಅವರ ಅಭಿಮಾನಿ ಮಂಜುನಾಥ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಷ್ಮಾ ಮೇಡಮ್, ಮನೆಯ ಹೆಣ್ಣು ಮಕ್ಕಳನ್ನ ಕೂಡ ಬಳಕೆ ಮಾಡಿಕೊಂಡು, ಅವರ ಫೋಟೋಗಳನ್ನ ಬಳಕೆ ಮಾಡಿಕೊಂಡು, ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯವಾಗದ ಪದಗಳನ್ನ ಬಳಕೆ ಮಾಡಿಕೊಂಡು, ಇದನ್ನ ನಾವು ಸ್ಟಾರ್ ವಾರು, ಫ್ಯಾನ್ ವಾರು ಹಿಂಗೆ ಕರೀಲಿಕ್ಕೆ ಸಾಧ್ಯನಾ ಅಂತ ಹೇಳಿ? ಹೀಗೆ ಕರೀತಾ ಇರೋದು ಬಹಳ ಶೇಮ್ಫುಲ್, ದುರಂತ ಇದು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ರು ಇದನ್ನ ಮಾಡ್ತಾ ಇರುವಂತ ಪ್ರತಿಯೊಬ್ರು ಏನ್ ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ನೀವು ನಿಮ್ಮ ಹೀರೋ ಹೊಡೆದಾಡೋದಕ್ಕಿಂತ ಮುಂಚೆ ಇವರಿಬ್ರು ಕನ್ನಡದ ಹೀರೋಗಳು ಅನ್ನೋದ್ ಜ್ಞಾಪಕ ಇಟ್ಕೊಳ್ಳಿ. ಕನ್ನಡ ಸಂಸ್ಕೃತಿಲಿ ಇದನ್ನ ಯಾರು ಹೇಳ್ಕೊಟ್ಟಿಲ್ಲ, ಆಯ್ತಾ? ಇದು ಬಹಳ ಸರ್ವಸಾಮಾನ್ಯ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ನಾವು ಸುಮ್ನಿದ್ದಷ್ಟುನು ಇವ್ರು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಒಂದ್ 4 ಸತಿ 4 ಜನನ ಅರೆಸ್ಟ್ ಮಾಡಿಸಿ ಕರ್ಕೊಂಬಂದ್ 4 ಬಾರಸರು ಹೇಳ್ತೀನಿ, ಲೀಗಲ್ ಆಗೇ ಮಾಡಿ. ಯಾವತ್ತೂ ಇಲ್ಲೀಗಲ್ ಆಗಿ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು. ಅಂಡ್ ಈ ರೀತಿ ಇದೆಯಲ್ಲ, ದಿಸ್ ಇಸ್ ವೆರಿ ಶೇಮ್ಫುಲ್. ಇದು ನಿರ್ಮಾಪಕರಿಗೆ ಎಷ್ಟು ಹೊಡೆತ ಬೀಳುತ್ತೆ ಅಂದ್ರೆ, ಸಿನಿಮಾ ಬರ್ತಾ ಇರೋರು ಬರಲ್ಲ, ಹಳೊಬ್ರಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಏಟ್ ಬಿದ್ದಿದೆ. ಇದರಿಂದ ಆಗ್ತಾ ಇರೋದು ಚಿಕ್ಕ ಪುಟ್ಟ ಕಲಾವಿದ್ರ ಮನೆಗಳು ಎಷ್ಟು ನಡೀತಾ ಇದೆಯಲ್ಲ, ಅದ್ ಎಲ್ಲದಕ್ಕೂ ಹೊಡೆತ ಬೀಳ್ತಾ ಇದೆ. ಇವ್ರು ನೋಡೋದು ಬರೀ ಸ್ಟಾರ್ಗಳನ್ನ. ಸ್ಟಾರ್ ಅಲ್ದಲೆ ಒಂದು ಸಿನಿಮಾ ನಡಿಬೇಕು ಅಂದ್ರೆ ಒಂದು ಪೂರ್ತಿ ಕಲಾವಿದರ ಹಿಂಡಿಗೆ ಹೊಡೆತ ಬೀಳುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಅಥವಾ ಅದ್ರ ಬಗ್ಗೆ ಈ ರೀತಿ ಮಾತಾಡ್ತಾ ಇದಾರೆ ಅಂದ್ರೆ, ಇಡೀ ಚಿತ್ರರಂಗ ಕೂತ್ಕೊಂಡು ನೋಡ್ತಾ ಇದೀವಲ್ಲ, ಅದು ನಾನು ಹೇಳೋದು. ಎಲ್ಲಾದ್ರೂ ಒಂದ್ ಕಡೆ ನಾವ್ ಯಾರಾದ್ರೂ ಎದ್ದು ಬಹಳ ಸೀರಿಯಸ್ ಆಗಿ ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇದು ನಡೆಯೋದಿಲ್ಲ. ಅಷ್ಟೊಂದು ಧೈರ್ಯ ಇತ್ತು ಅಂದ್ರೆ ಹೋಗಿ ಇಂಡಿವಿಜುವಲ್ ಆಗಿ ಹೋಗಿ ಅವ್ರ ಮನೆ ಹತ್ರ ಮಾತಾಡಿ ನೋಡೋಣ. ಅವ್ರು ಒದ್ದು ಒಳಗ್ ಹಾಕಿಸ್ತಾರೆ. ಅಲ್ಲಿ ಮಾಡಕ್ಕಾಗ್ದಲೆ ಸೋಷಿಯಲ್ ಮೀಡಿಯಾನ ನೀವು ಯಾವ ಮಟ್ಟಕ್ಕೆ ದುರುಪಯೋಗಿಸ್ಕೊತಿದ್ದೀರಾ ಅಂದ್ರೆ, ಅದೇ ಇದನ್ನ ಕನ್ನಡ ಸಿನಿಮಾನ್ಯತ್ತಕ್ಕೆ ಉಪಯೋಗಿಸ್ಬಿಟ್ಟಿದ್ರೆ ಎಷ್ಟೋ ಉದ್ಧಾರ ಆಗ್ಬಿಟ್ರವ್ರ. ಯಾರ್ ಫ್ಯಾನೇ ಆಗಿರ್ಲಿ, ಕನ್ನಡ ಭಾಷೆ ಬಂದ ಮೇಲೆ ತಾನೇ ಇವ್ರ ಹೀರೋ. ಕನ್ನಡ ಭಾಷೆಗಿಷ್ಟು ಹೊಡೆದಾಡ್ದಲೇ ಇರೋರು ಇನ್ನೊಬ್ರು ಹೀರೋ ವಾರಿಸಮ್ ಅಲ್ಲಿ ವಾಟ್ ಲ್ಯಾಂಗ್ವೇಜಸ್ ಆರ್ ಯು ಯೂಸಿಂಗ್? ಶೇಮ್ಫುಲ್ ಇದು.
ಇವ್ರುಗಳು ಮಾಡೋ ಎಲ್ಲೋ ಮೂಲೆಯಲ್ಲಿ ಕುಕ್ಕರ್ಸ್ಕೊಂಡು ಮಾಡೋ ಕುತಂತ್ರಕ್ಕೆ ಇಡೀ ಸಿನಿಮಾ ರಂಗ ಉತ್ತರ ಕೊಡ್ಬೇಕಾಗತ್ತೆ. ಯಾವನಾದ್ರೂ ಸಿನಿಮಾ ಇಂಡಸ್ಟ್ರಿಲಿ ಹೋಗಿ ಹೇಳ್ಕೊಟ್ಟಿದ್ ಅವ್ನಿಗೆ ಹಂಗ್ ಮಾಡು ಅಂತ? ಈ ಫ್ಯಾನ್ಗಳು ಅನ್ನೋ ಹೆಸರಲ್ಲಿ ಇವಾಗ ಫ್ಯಾನ್ಗಳನ್ನ ಬೈಬಾರ್ದು ಅಂತೀವಿ, ಕರೆಕ್ಟು. ಫ್ಯಾನ್ಗಳು ಫ್ಯಾನ್ಗಳ ರೀತಿ ಇರಬೇಕು. ಫ್ಯಾನ್ ಆಗೋದಿಕ್ಕೂ ಒಂದು ಅರ್ಹತೆ ಇರಬೇಕು. ನಿಮ್ ಹೀರೋ ಅಯ್ಯಪ್ಪ ಇವ್ನು ನನ್ನ ಫ್ಯಾನು ಅಂತ ಹೆಮ್ಮೆ ಪಡಬೇಕು. ಇಂಥ ಕಚಡ ಮಾತುಗಳಾಗಿ ಹೋಗಿ ನಿಂತ್ಕೊಂಡ್ರೆ ನಿಮ್ ಹೀರೋನೇ ಆಗ್ಲಿ ನಿಮ್ಮನ್ನ ತಪ್ಕೊಂಡು ಮುದ್ದಾಡ್ತಾರೇನ್ರಿ? ಆಹಾ ಎಂತ ಗನಂದಾರಿ ವಿಷಯ ಆಡಿದ್ಯಾ ಬಾಪ ನನ್ ಮಗನೇ, ನನ್ನ ತಮ್ಮ ನೀನು ಅಂತ ಎತ್ಕೊಳ್ತಾನ? ಇಲ್ವಲ್ಲ. ಯಾರನ್ನ ಹೊಲ್ಸಕ್ ಈ ತರ ಕಚಡ ಮಾತುಗಳನ್ನ ಆಡ್ಕೊಂಡು ಒಂದು ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಂಡು ಏನ್ ಸಾಧಿಸ್ತಾರೆ ಅಂತ ಇವ್ರನ್ನೆಲ್ಲ ವಾಟ್ಸಪ್ ಟ್ವಿಟರ್ ವಾರಿಯರ್ಸ್ ಅಂತಾನೆ ಕರೆಯೋದು. ನಾಗೇಂದ್ರ ಸರ್, ಒಂದೇ ಒಂದು ಪದ ಬಳಕೆಗೆ ಈ ಗೀತ ರಚನೆಕಾರರು ಸಾಹಿತ್ಯ ರಚನೆಕಾರರು ಆಗಿರೋದ್ರಿಂದ ಒಂದೇ ಒಂದು ಪದ ಬಳಕೆಗೆ ಎಷ್ಟು ತಲೆ ಕೆಡಿಸ್ಕೊಳ್ತೀರಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಪದದ ಅರ್ಥ ಇನ್ನೇನೋ ಆಗ್ಬಿಟ್ರೆ ಇಡೀ ಹಾಡು ಇಡೀ ಸಾಹಿತ್ಯ ಅದನ್ನು ಹೇಳೋ ಹೀರೋನೋ ಹೀರೋಯಿನ್ನೋ ಅವ್ರಿಗಾಗಬಲ್ಲ ಪರಿಣಾಮಗಳು ಸಾಮಾಜಿಕವಾಗಿ ಇಷ್ಟು ತಲೆ ಕೆಡಿಸ್ಕೊಳ್ಳೋ ಸಂದರ್ಭದಲ್ಲಿ ನಾವು ಈ ಹೀರೋನ ಫ್ಯಾನ್ಗಳು, ನಾನು ಒಬ್ಬ ನಟ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಅಂಡರ್ಲೈನ್ ಸ್ಟೇಟ್ಮೆಂಟ್, ನಾವು ಇಂಥ ಹೀರೋನ ಫ್ಯಾನ್ಗಳು ಅಂತ ಹೇಳ್ಕೊಂಡು ಬಾಯಿಗೆ ಬಂದ ಪದಗಳನ್ನು ಇನ್ನೊಬ್ಬ ಹೀರೋ ಬಗ್ಗೆ, ಇನ್ನೊಬ್ಬ ಹೀರೋನ ಮನೆ ಮಂದಿ ಬಗ್ಗೆ ಬಳಕೆ ಮಾಡುವಾಗ ನಾನು ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ ಸರ್, ವಾಟ್ ಕಲ್ಚರ್ ಇಸ್ ದಿಸ್? ಯಾವ ಊರಿನ ಸಂಸ್ಕೃತಿ ಇದು? ಬಹಳ ಕೆಟ್ಟ ಸಂಸ್ಕೃತಿ, ಬಹಳ ಕೆಟ್ಟ ವಾತಾವರಣದಲ್ಲಿ ನಾವಿದ್ದೀವಿ ಅಂತ ಅನ್ಸ್ಬಿಡುತ್ತೆ ಈಗ ಇಂಥ ಸಂದರ್ಭದಲ್ಲಿ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ, ಸುದೀಪ್ ಅವ್ರ ಬಗ್ಗೆ, ಎಲ್ಲ ಕಲಾವಿದರ ಬಗ್ಗೆ ನೋಡ್ತಾ ಇರ್ತೀನಿ. ಈ ಕಲಾವಿದನ ಅಭಿಮಾನಿಗಳು ಆ ಕಲಾವಿದನ ಬಗ್ಗೆ ಮಾತಾಡೋದಾಗ್ಬೋದು, ಆ ಕಲಾವಿದನ ಅಭಿಮಾನಿಗಳು ಈ ಕಲಾವಿದನ ಬಗ್ಗೆ ಬಹಳ ಕೆಟ್ಟ ಪದಗಳನ್ನ ಬಳಸಿ ಮಾತಾಡೋಂಥದ್ದು. ಅದು ನೋಡಿ ನನ್ಗೆ ತುಂಬಾ ಹಿಂಸೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲ ಕಲಾವಿದರು ನಮ್ಮವರು, ಕನ್ನಡಿಗರು, ಕನ್ನಡದ ಕಲಾವಿದರು, ಆಮೇಲೆ ಅವ್ರ ಪ್ರತಿಯೊಬ್ಬರು ನಾನು ಬಲ್ಲೆ, ಅವರ ಬೆಳವಣಿಗೆ ನೋಡಿದೀವಿ, ಅವರ ಕಷ್ಟಗಳು ನೋಡಿದೀವಿ. ಅಂತವ್ರ ಅಭಿಮಾನಿಗಳು ಹೇಗಿರ್ಬೇಕು? ನನಗೆ ಒಂದು ಸಂಗತಿ ನೆನಪಾಗುತ್ತೆ. ವಿಷ್ಣು ಸರ್ ಅವರನ್ನ ನನ್ನ ಸ್ನೇಹಿತ ಒಬ್ಬ ತುಳಸಿ ಕೃಷ್ಣ ಅಂತ ಪದೇ ಭೇಟಿ ಆಗ್ತಿದ್ದ. ಅವನು ದೊಡ್ಡ ಅಭಿಮಾನಿ. ಏನಾಯ್ತು, ಒಂದ್ ದಿವಸ ಸಾರ್ ಕರೆದ್ಬಿಟ್ಟು, ನೀನ್ ಯಾಕಪ್ಪ ನನ್ನ ಹಿಂದೆ ಇಷ್ಟೊಂದು ಸುತ್ತೀಯಾ, ನೀನೇನಾದ್ರೂ ಸಾಧಿಸ್ಬಿಟ್ಟು ಬಾ, ನಾನ್ ನಿನ್ನ ನೋಡಕ್ ಬರ್ಬೇಕು, ಹಂಗಾಗು ಅಂತ ಹೇಳಿ ಕಳ್ಸಿದ್ರು. ಅವನು ಇಡೀ ಕರ್ನಾಟಕ ಕಾಲ್ನಡಿಗೆ ಮಾಡಿ ಒಂದು ರಿವಾರ್ಡ್ ತಗೊಂಡು ಅವ್ರ ಮುಂದೆ ಹೋದ. ನಾನು ಇಷ್ಟು ಮಾಡಿದೀನಿ, ಸಾಧನೆ ಮಾಡಿದೀನಿ ಅಂತ ಹೇಳಿ. ಅವ್ರು ಕರೆದು ಜೊತೆಲಿ ಕೂರ್ಸ್ಕೊಂಡು ಊಟ ಮಾಡಿಸಿ ಕಳ್ಸಿದ್ರು. ಅಂದ್ರೆ ಒಬ್ಬ ಅಭಿಮಾನಿ ಹೇಗಿರ್ಬೇಕು ಅಂತ ಅನ್ನೋದಕ್ಕೆ ನಮ್ಗೆ ಅಣ್ಣವ್ರ ಅಭಿಮಾನಿಗಳು, ವಿಷ್ಣು ಸರ್ ಅಭಿಮಾನಿಗಳು, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಬಹಳಷ್ಟು ಜನ ಸಾಕ್ಷಿ ಇದ್ದಾರೆ ನಮ್ಗೆ. ಆ ತರದ ಕಲ್ಚರ್ನ ನೋಡಿದೀವಿ ನಾವು. ಇವತ್ತು ನೋಡ್ತಿದ್ರೆ ಬಹಳ ಎಷ್ಟು ಸರಳವಾಗಿ ಯಾವ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಒಂದು ಕಮೆಂಟ್ ಹಾಕ್ಬಿಡೋದಿದೆಯಲ್ಲ, ಅದು ಬಹಳ ಹಿಂಸೆ ಆಗುತ್ತೆ. ಇತ್ತೀಚೆಗೆ ನಮ್ಮ ಜಗ್ಗೇಶ್ ಸರ್ ಮತ್ತೆ ರಮ್ಯಾ ಅವರು ತಗೊಂಡಂತ ನಿರ್ಧಾರಗಳಿತ್ತಲ್ಲ ಕೆಲವು, ಅದು ಬಹಳ ಸ್ವಾಗತಾರ್ಹ. ಅದರಿಂದ ನೋಡಿ ಸುಮಾರು ಜನರ ಅಕೌಂಟ್ಗಳು ಹೋಯ್ತು, ಸುಮಾರು ಜನರನ್ನ ತರಾಟೆಗೆ ತಗೊಳ್ಳಾಯ್ತು ಪೊಲೀಸ್ ಇಲಾಖೆ. ಸೈಬರ್ ಕ್ರೈಮ್ ಮತ್ತಷ್ಟು ಗಟ್ಟಿ ಆಗ್ಬೇಕು ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ. ಕೆನ್ ವಿ ಜಸ್ಟ್ ಇಗ್ನೋರ್ ಸರ್? ನಮಗೆ ಇವಾಗ ಸಂಜಯ್ ಅವ್ರು ಹೇಳ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಾಮೆಂಟ್ಗಳನ್ನೆಲ್ಲ ಇಗ್ನೋರ್ ಮಾಡಿಬಿಡ್ಬೇಕು. ನೀವು ನೋಡ್ತೀರಾ, ಅದಕ್ಕೆ ಆ ಥರದ ಕಾಮೆಂಟ್ಗಳಿರೋ ಅಂಥ ಪೋಸ್ಟ್ಗಳೇ ಬರ್ತಾ ಇರುತ್ತೆ. ನಾವು ಹಂಗಂತ ಹೇಳಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದೇ ಇಲ್ಲಪ್ಪ, ಇಂಥ ಕಾಮೆಂಟ್ಗಳು ಹಾಕೋ ಜನ ಇದ್ದಾರೆ, ನಾವು ದೂರ ಇದ್ಬಿಡ್ತೀವಿ, ಅಥವಾ ನೋಡಿದ್ರು ಕೂಡ ನೋಡೇ ಇಲ್ಲ ಅನ್ನೋ ರೀತಿಯಲ್ಲಿ ಹಿಂದೆ ಸರಿದು ಬಿಡ್ತೀವಿ, ಇಗ್ನೋರ್ ಮಾಡಿಬಿಡ್ತೀವಿ. ಇಸ್ ದಿಸ್ ದ ಸೊಲ್ಯೂಷನ್? ಇದೇನಾ ಪರಿಹಾರ? ಅಂದ್ರೆ ಇದೊಂದು ಕಾಯಿಲೆ ಆಗಿ ಪರಿಣಾಮ ಆಗ್ಬಿಟ್ಟಿದೆ. ಕಾಯಿಲೆ ಇದು, ಅದು ಮಾನಸಿಕ ಕಾಯಿಲೆ. ಅದು ಕೆಟ್ಟದಾಗಿ ಪದ ಬಳಸಿ ಮಾತಾಡುವಂಥದ್ದು. ಈಗ ನಿಮ್ಗೆ ಏನು ಇಷ್ಟ ಇಲ್ವಾ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ಬಿಟ್ಬಿಡಿ. ನೀವು ಯಾವಾಗ್ಲೂ ಅಷ್ಟೇ, ಉದಾಸೀನವೇ ಮದ್ದು. ನಿಮ್ಗೆ ಅದಿಷ್ಟ ಆಗಿಲ್ವಾ ಅದನ್ನ ಉದಾಸೀನ ಮಾಡ್ಬಿಟ್ಬಿಡಿ. ಅದ್ರ ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಹಾಕೋದ್ರಿಂದ ಅದು ಇನ್ನೊಬ್ಬರಿಗೆ ಹರ್ಟ್ ಮಾಡುತ್ತೆ. ಮಾನಸಿಕವಾಗಿ ಇನ್ನೊಬ್ಬರನ್ನ ಎಷ್ಟು ಹರ್ಟ್ ಮಾಡುತ್ತೆ. ಅದ್ ಯಾಕೆ ನಮ್ಗೆ ನಾವು ಕ್ರಮೇಣ ನಮ್ಮ ಸಂವೇದನೆಗಳನ್ನ ಕಳ್ಕೊಳ್ತಾ ಇದೆಯಾ ಯುವ ಸಮುದಾಯ ಅಂತ ಅನ್ಸ್ಬಿಟ್ಟಿದೆ ನನಗೆ. ಮಂಜುನಾಥ್ ಅವರೇ, ನೀವು ದರ್ಶನ್ ಅಭಿಮಾನಿ ಇರಬಹುದು, ಬಟ್ ನನ್ನ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಇನ್ ಜನರಲ್ ಕೇಳ್ತಾ ಇದ್ದೀನಿ. ಯಾವುದೇ ನಟ ಬೆಳಿಬೇಕು ಅಂತಂದ್ರೆ ಇನ್ನೊಬ್ಬ ನಟನನ್ನ ಅಮ್ಮ ಅಕ್ಕ ಪದ ಬಳಕೆ ಮಾಡಿ ಬೈದ್ರೆ ಮಾತ್ರ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯನಾ? ಇನ್ನೊಬ್ಬ ನಟನ ಸಿನಿಮಾವನ್ನ ತುಚ್ಛವಾಗಿ ಖಂಡಿಸಿ ಅದಕ್ಕೆ ಪೈರಸಿ ಮಾಡೋ, ಅದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಹಾಕೋ, ಹೀಗೆ ಮಾತ್ರ ಮತ್ತೊಬ್ಬ ನಟ ಬೆಳಿಲಿಕ್ಕೆ ಸಾಧ್ಯನಾ? ಮೇಡಮ್, ಈಗ ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್ ಅವರು, ಇವರಂತ
ಹೀರೋ ಹೆಸರು ಬೇಡ ಅಂತ ಹೇಳ್ತೀನಿ ನಾನು. ಇದು ಜನರಲ್ ಆಗಿ ಏನಕ್ಕಂದ್ರೆ ಎಲ್ಲ ಕಡೆ ಆಗ್ತಾ ಇದೆ, ಎಲ್ಲ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇದೆ. ಸೊ ನಾವು ಫಸ್ಟಾಗಿ ತಿಳ್ಕೊಬೇಕಾಗಿದೆ ಏನಂದರೆ, ಫಸ್ಟ್ ಈ ಅಕೌಂಟಿಂದ ಎಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಇದೆಲ್ಲ ನಿಜವಾಗಿ ರಿಯಲ್ ಅಕೌಂಟ್ಸಾ ಇಲ್ಲ ಫೇಕ್ ಅಕೌಂಟ್ಸಾ, ಇದು ಕ್ಲಾರಿಟಿ ಇದೆನಾ. ಸೆಕೆಂಡ್ ಥಿಂಗ್, ಇನ್ ಕೇಸ್ ಇಫ್ ದೀಸ್ ಆರ್ ರಿಯಲ್ ಅಕೌಂಟ್ಸ್ ಆದರೆ ಇದಕ್ಕೆ ಬಂದುಬಿಟ್ಟು ನಾವು ಎಷ್ಟು ಡೆಬೇಟ್ ಮಾಡಿದ್ರೆ ಅನ್ನೋದಕ್ಕೆ ಸೊಲ್ಯೂಷನ್ ಸಿಗಲ್ಲ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟ್ರಿಂಜೆಂಟ್ ಲಾಸ್ ಇಂಪ್ಲಿಮೆಂಟ್ ಮಾಡಬೇಕು. ಈಗ ನೋಡಿ 3 years ಜೈಲಿದೆ. ಈಗ ಪೈರಸಿ ಬಗ್ಗೆ ಮಾತಾಡಿದ್ರೆ ದಟ್ ಈಸ್ ನಾಟ್ ಇನಫ್ ಅಂತ ಅಂತೀನಿ ನಾನು. ಕಾನೂನು ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲೂ ನಡೀತಾ ಇಲ್ಲ. 3 years ಅಂದರೆ ಅವ್ರು ಯಾವುದೋ ಲಾದಲ್ಲಿ ಏನೋ ಲೂಪಲ್ಲಿ ಹಿಡ್ಕೊಂಡು ಹೊರಗಡೆ ಬಂದುಬಿಡ್ತಿದ್ದಾರೆ. ಇಲ್ಲಾಂದರೆ ಅವ್ರಿಗೆ 1 ಲಕ್ಷ 2 ಲಕ್ಷ. ಇದು ನನ್ನ ಅನಿಸಿಕೆ ಏನಂದರೆ, ಇದು ಒಬ್ಬ ಇಂಡಿವಿಜುವಲ್ ಮಾಡೋದಲ್ಲ. ಯಾವತ್ತು ನಾವು ಎಷ್ಟೋ ಫ್ಯಾನ್ಸ್ನ ಮೀಟ್ ಆಗಿದ್ದೀವಿ, ನಾವು ಫ್ಯಾನ್ಸ್ ಮಾಡೋದು ನೋಡಲೇ ಇಲ್ಲ. ಈ ಥರ ಎಲ್ಲೋ ಇಲ್ಲೊಬ್ರು ಇರ್ಬೋದು. ಬಟ್ ನನ್ನ ಪರ್ಸ್ಪೆಕ್ಟಿವ್ ಏನಂದರೆ, ಇದ್ರ ಯಾವುದೋ ಒಂದು ದೊಡ್ಡ ದಂಧೆ ನಡೀತಾ ಇರುತ್ತೆ ಹಿಂದುಗಡೆ, ಏನೋ ಒಂದು ಆಬ್ಜೆಕ್ಟಿವ್ ಹಿಡ್ಕೊಂಡು ಮಾಡ್ತಾ ಇರ್ಬೋದು ಜನಗಳು. ಇಲ್ಲ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕನ್ನಡ ಇಂಡಸ್ಟ್ರಿನ ತುಳಿದಾಕಬೇಕು, ಎಲ್ಲ ಅದ್ರ ಬಗ್ಗೆ ಕೀಳಾಗಿ ಮಾತಾಡಬೇಕು, ಅವರೇ ಒಬ್ರಿಗೊಬ್ಬರು ದ್ವೇಷಿಸ್ಕೊಳ್ಳೋ ಥರ ಮಾಡಬೇಕು, ಅವ್ರ ಸಿನಿಮಾಗಳು ಆಡಲೇಬಾರ್ದು, ಹೊರ ರಾಜ್ಯದ ಬೇರೆ ರಾಷ್ಟ್ರದ ಬೇರೆ ಭಾಷೆದ ಚಿತ್ರಗಳಲ್ಲಿ ಚೆನ್ನಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೂ ಮಾಡ್ತಾ ಇರ್ಬೋದು. ಅದು ನಾನು ಐ ಆಮ್ ನೋವೇರ್ ರಿಲೇಟೆಡ್ ಟು ಐಡೆಂಟಿಫೈ ದ್ಯಾಟ್. ಬಟ್ ನಾನು ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಈ ಥರ ಏನಾದರೂ ಆಬ್ಜೆಕ್ಟಿವ್ ಅಜೆಂಡಾಸ್ ಹಿಡ್ಕೊಂಡು ಮಾಡ್ಬೋದು ಜನಗಳು. ಇಲ್ಲ ಇನ್ನೊಂದು ಆಬ್ಜೆಕ್ಟಿವ್ ಅಜೆಂಡಾ ಬಂದುಬಿಟ್ಟು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗೋದಕ್ಕೆ ಟೆಂಪ್ರರಿಯಾಗಿ ನಾನು ಡಿ ಬಾಸ್ ಅಂತ, ಇಲ್ಲಾಂದರೆ ಕಿಚ್ಚ ಅಂತ ಏನೋ ಒಂದು ಸರ್ನೇಮ್ ಲಾಸ್ಟಲ್ಲಿ ಅವ್ರ ನೇಮ್ಗೆ ಅದಾಗ್ಬಿಟ್ಟು ಕೆಲವು ಜನ ರಿವ್ಯೂ ಮಾಡೋದು, ಕಾಮೆಂಟ್ ಮಾಡೋದು, ಅದನ್ನು ಸ್ವಲ್ಪ ಫೇಮ್ ಒಂದು ಫಾಲೋವರ್ಸ್ ಬಿಲ್ಡ್ ಆದಮೇಲೆ ಅದನ್ನ ಕಮರ್ಷಿಯಲೈಸ್ ಮಾಡ್ಕೊಳ್ಳೋ ಆಬ್ಜೆಕ್ಟಿವ್ ಇರುತ್ತೆ ಅವ್ರಿಗೆ. ಈ ಉದ್ದೇಶಗಳಿಂದನೂ ಅವ್ರು ಕೆಟ್ಟದಾಗ ಮಾಡ್ತಿರ್ಬೋದು. ಸೊ ಇದು ಇಲ್ಲಿ ಏನಾಗ್ತಿದೆ ಅಂದರೆ, ಈ ಮಧ್ಯದಲ್ಲಿ ಫ್ಯಾನ್ಸ್ ಹೊಡೆದಾಡೋದು, ಇಂಡಸ್ಟ್ರಿ ಕೆಳಗಡೆ ಹೋಗೋದು ಆಗ್ತಾ ಇದೆ, ತುಂಬ ಕೆಟ್ಟದಾಗ್ತಾ ಇದೆ. ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ಅಂಟಿಲ್ ಅಂಡ್ಲೆಸ್ ವಿ ಐಡೆಂಟಿಫೈ ದಿ ಗೋಲ್ ಆರ್ ಅಜೆಂಡಾ ಥ್ರೂ ಲೀಗಲ್ ಸಿಸ್ಟಮ್ಸ್. ಈಗ ನಾವೆಲ್ಲ ಹೊಡೆದಾಡಿ ಎಷ್ಟು ಮಾತಾಡಿ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಲೀಗಲ್ ಸಿಸ್ಟಮ್ಸ್ ಹ್ಯಾವ್ ಟು ಕಮ್ ಇನ್ ಟು ಪಿಕ್ಚರ್. ಲೀಗಲ್ ಸಿಸ್ಟಮ್ ಬರಲಿ ಅಂತಾನೆ ಅಲ್ವಾ ಸರ್ ನಿಮ್ಮನ್ನು ಕರ್ಸಿಲ್ ಮಾತನಾಡ್ತಿರೋದು? ನಾವಿವತ್ತು ಎಲ್ಲ ವಿಚಾರ ಬಿಟ್ಬಿಟ್ಟು ಈ ವಿಚಾರನ ಚರ್ಚೆಗೆ ತಗೊಂಡಿರೋದು. ನಿಮ್ಗೆ ಅನಿಸ್ಬೋದು ಸರ್, ಡಿಬೇಟ್ ಮಾಡೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ಹೇಳಿ. ನಾವು ಮಾತೇ ಆಡದೇ ಇದ್ರೆ ಸಮಸ್ಯೆ ಇದೆ ಅಂತ ಹೇಳಿ ನಮ್ಮ ಆಳುವವರಿಗೆ ಗೊತ್ತಾಗೋದು ಹೆಂಗೆ? ಇಷ್ಟು ಡೆಪ್ತ್ ಇದೆ ಸಮಸ್ಯೆ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ವರೆಗೂ ತಲುಪಿಸೋ ಪ್ರಯತ್ನ ನಾವಾದ್ರೂ ಮಾಡ್ಬೇಕಲ್ಲ. ನೀವುಗಳ ಅಭಿಮಾನಿಗಳಿಗೆ ಎಷ್ಟು ಮಾಡ್ತಿದ್ದೀರೋ ಗೊತ್ತಿಲ್ಲ. ರೀಸೆಂಟ್ ಆಗಿ ನಾನು ಅನುಭವ ಶೇರ್ ಮಾಡ್ಕೊಂತೀನಿ ನೋಡಿ. ಈ ಡಿಜಿಟಲ್ ಕ್ರೈಮ್ಸ್, ನೀವು ಡಿಜಿಟಲ್ ಅರೆಸ್ಟ್ ನೋಡ್ತಾ ಇದ್ದೀರಿ ತುಂಬಾ. ಸೊ ಇಂಡಿಯನ್ ಪೊಲೀಸ್ ಪರ್ಟಿಕ್ಯುಲರ್ ಸ್ಟೇಟ್ ಡಿಪಾರ್ಟ್ಮೆಂಟ್ನು ಏನು ಮಾಡ್ಲಿಕ್ಕಾಗಲಿಲ್ಲ. ಏನಕ್ಕಂದ್ರೆ ದೇ ಆರ್ ಆಪರೇಟಿಂಗ್ ಫ್ರಮ್ ಕಂಬೋಡಿಯಾ. ಇಲ್ಲಿ ಅವರು ನಮ್ಮ ಕರ್ನಾಟಕದವ್ರನ್ನ, ನಮ್ಮ ಆಂಧ್ರದವ್ರನ್ನ, ತೆಲಂಗಾಣದವ್ರನ್ನ, ನಮ್ಮ ಇಂಡಿಯನ್ಸ್ನೆಲ್ಲ ಹೈರ್ ಮಾಡಿಕೊಂಡು ಅಲ್ಲಿ ಅವರು ಫೋರ್ಸ್ಫುಲ್ಲಿ ಅವರ ಪಾಸ್ಪೋರ್ಟ್ಸು ವೀಸಾಸ್ ಎಲ್ಲ ಕಿತ್ಕೊಂಡು ಫೋರ್ಸ್ಫುಲ್ ಆಗಿ ಯು ಹ್ಯಾವ್ ಟು ಡೂ ದಿಸ್. ನಾನು ಏನು ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕನೆಕ್ಟ್ ಆಗಬೇಕು, ಈ ತರ ಕಾಮೆಂಟ್ ಮಾಡಬೇಕು, ಪರಿಚಯ ಮಾಡ್ಕೋಬೇಕು, ಈ ತರ ಮಾಡ್ತಾ ಇರ್ಬೋದಲ್ಲ. ಎಷ್ಟು ಪರ್ಸೆಂಟ್ ಇರ್ಬೋದು ಮಂಜುನಾಥ್ ಅವರೇ? ಎಷ್ಟು ಪರ್ಸೆಂಟ್ ಇರ್ಬೋದು ಅಂದ್ರೆ ನಿಮ್ ಪ್ರಕಾರ ಏನು? ಕರ್ನಾಟಕದಲ್ಲಿ ನಟರ ಫ್ಯಾನ್ಗಳು ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲವೇ ಇಲ್ಲ, ಕೆಟ್ಟದಾಗ ಕಾಮೆಂಟ್ ಹಾಕ್ತಾನೆ ಇಲ್ಲ, ಅಥವಾ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾಗಳ ವಿಡಿಯೋಗಳನ್ನ ಮಾಡ್ಕೊಂಡು ಬೈದಾಡ್ತಾ ಇಲ್ಲ, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ರಿವ್ಯೂ ಕೊಡುವಾಗ ಮತ್ತೊಬ್ಬ ನಟನನ್ನ ತುಚ್ಛವಾಗಿ ಮಾತನಾಡ್ತಾನೆ ಇಲ್ಲ. ಎಲ್ಲಿ ಯಾರು ನಂಬ್ತಾರೆ? ನಾನು ಹೇಳ್ತೀನಿ ನೋಡಿ, ಅದಕ್ಕೆ ನಿಮ್ಗೆ ಆನ್ಸರ್ ಹೇಳ್ತೀನಿ. ಕೂತವ್ರು ಇಲ್ಲಿ ಕಾಮೆಂಟ್ ಆಗ್ತಿದ್ದಾರೆ ಅಂತಂದ್ರೆ ಎಷ್ಟು ಪರ್ಸೆಂಟ್ ಮಾಡ್ತಿರ್ಬಹುದು ಅಂತ ಇದನ್ನ ನಾನು. ಅವ್ರು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಇಲ್ಲಾಂದ್ರೆ ಅಜೆಂಡಾ ಇಟ್ಕೊಂಡು ಮಾಡ್ತಾ ಇರ್ಬೋದು. ಆ ಚಿಕ್ಕ ಪರ್ಸೆಂಟ್ ಮೇಡಮ್, ವಿಷ ಒಂದ್ ಹನಿ ಸಾಕು ಮೇಡಮ್, ಪೂರ್ತಿ ಗಡಿಗೆ ಎಲ್ಲಾನು ವಿಷ ಆಗ್ಬಿಡುತ್ತೆ. ಈ ತರ ಇನಿಶಿಯೇಟ್ ಮಾಡ್ಬಿಟ್ರೆ ಆಯ್ತು. ಇವ್ರು ಅದೇ ನಾನು ಹೇಳ್ತಾ ಇರೋದು, ಲೀಗಲ್ ಸಿಸ್ಟಮ್ ಯಾವಾಗ ಪ್ಲೇಸ್ ಅಲ್ಲಿ ಬಂದು ಇದನ್ನೆಲ್ಲ ಇಂಪ್ಲಿಮೆಂಟ್ ಸ್ಟ್ರಿಂಜೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡಿತ್ತು, ಜನಗಳಲ್ಲಿ ಭಯ ಇರ್ಬೇಕು ಮೇಡಮ್. ಇದು ಒಂದು ಕೆಜಿ ಟೊಮೊಟೊನ ಹಾಳು ಮಾಡುತ್ತಂತೆ. ಸೊ ನೀವು ಯಾವ ಸರ್ಕಲ್ ಅಲ್ಲಿ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹಾಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಅದನ್ನ ಪಕ್ಕಕ್ಕಿಡೋ ಪ್ರಯತ್ನ ಯಾರಾದ್ರೂ ಮಾಡ್ಬೇಕಲ್ಲ ಸರ್? ಯಾರು ಮಾಡಿದ್ದಾರೆ? ಬಾಮಹರಿ ಸರ್, ಬಾಮಹರಿ ಸರ್, ಬೇರೆ ಸೀರಿಯಸ್ ನೋಟ್, ಅಭಿಮಾನಿಗಳನ್ನ ಸದ್ಯಕ್ಕೆ ಪಕ್ಕಕ್ಕಿಡೋಣ ಸರ್. ನಟರು, ನಟಿಯರು ಅಥವಾ ಚಿತ್ರರಂಗಕ್ಕೆ ಸಂಬಂಧಪಟ್ಟವರೇನೆ ವೇದಿಕೆಯ ಭಾಷಣವನ್ನ ಯುದ್ಧಕ್ಕೆ ಪ್ರೇರೇಪಣೆ ಕೊಡೋ ರೀತಿಯಲ್ಲಿ ಆಡ್ಬಿಡ್ತಿದ್ದಾರೆ ಸರ್. ನಾನು ಯಾರ ಹೆಸರನ್ನ ತೆಗೆದುಕೊಳ್ಳಿಕ್ಕೂ ಇಷ್ಟ ಎಲ್ಲ ಮಾಡ್ತಿರೋರು ಬಹುತೇಕರ ಅಂತದ್ದೇನೆ. ಯುದ್ಧ ರೆಡಿ ಆಗ್ತಾ ಇದೆ ಅಂದ್ ಬಿಡೋದು. ಇಷ್ಟು ದಿನ ಇಲ್ಲ ನೋಡಿ, ಎಲ್ಲರೂ ಸುಮ್ನೆ ಕೂತಿಲ್ಲ. ಲಾಸ್ಟ್ ಟೈಮ್ ನನ್ನ ವಿಷಯದಲ್ಲೇ ಆದಾಗ 11 minutes ಅನ್ನೋ ವಿಷಯಕ್ಕೆ ನಾನು ಅಲ್ಲಿ ಇಲ್ಲಿ ಓಡಾಡ್ಲಿಲ್ಲ. ಐ ಸ್ಟ್ರೇಟ್ ಅವೇ ವೆಂಟ್ ಟು ದ ಸೈಬರ್ ಕ್ರೈಮ್. ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಹೌದು ಪ್ರಾಬ್ಲಮ್ ಇದೆ, ನಾವ್ ಎಲ್ಲಿ ತನಕ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಳ್ಳಲ್ವೋ ಅಲ್ಲಿ ತನಕ ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ. ಆಯ್ತಾ? ಇದು ಯಾರೋ ಕಂಬೋಡಿಯಲ್ಲಿ ಕೂತ್ಕೊಂಡು ಮಾಡೋದಿದೆಯಲ್ಲ, ಆಲ್ ದಟ್ ಇಸ್ ಫೈನಾನ್ಷಿಯಲ್ ಗೋಲ್ಮಾಲ್ಸ್ ವಿಚ್ ಹ್ಯಾಪನ್. ಈ ತರ ದರಿದ್ರವಾಗಿ ಮಾತಾಡೋದಿಕ್ಕೆ ಅವ್ನು ಕಂಬೋಡಿಯಲ್ಲಿ ಕೂರ್ಸ್ಕೊಂಡು ಮಾತಾಡ್ಬೇಕಾಗಿಲ್ಲ. ಇಲ್ಲೇ ಉತ್ತರಹಳ್ಳಿಲೋ ಇಲ್ಲೇ ಧಾರವಾಡದಲ್ಲೋ ಕೂತ್ಕೊಂಡು ಮಾತಾಡ್ತಿರ್ತವೆ ಕಪಿಗಳು. ಹೋಗಿ ಹುಡುಕ್ಸಿ ಒಂದ್ಸತಿ ಟ್ರೈ ಮಾಡ್ದೇಲೆ. ಐ ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಸ್ಕ್ಯಾಮ್ಸ್ ಡೂ ಹ್ಯಾಪನ್ ಆಲ್ ಅಕ್ರಾಸ್. ಅಂದ್ರೆ ಸಮುದ್ರದ ಆಚೆ ಕೂತ್ಕೊಂಡು ಸ್ಕ್ಯಾಮ್ಗಳು ಮಾಡ್ತಾ ಇರೋದು ಫೈನಾನ್ಷಿಯಲ್ ಸ್ಕ್ಯಾಮು.
ಈ ಹೆಣ್ಮಕ್ಳನ್ನ ಬಾಯಿಗೆ ಬಂದಂಗ್ ಬೈಯೋದು, ಆ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡೋದು, ಮನಸ್ಥಿತಿನ ಕುಗ್ಗಿಸೋದು, ಕುಣಿಯಕ್ಕಾಗ್ದಲೆ ನೆಲ ಸೊಟ್ಟಿಗಿದೆ ಅನ್ನೋದಿದೆಯಲ್ಲ, ಇದನ್ನ ನಾವು ಮಾಡಬಾರ್ದು. ನಾವ್ ಎಷ್ಟು ಜನ ಆಕ್ಷನ್ ತಗೊಂಡಿದೀವಿ ಅನ್ನೋದನ್ನ ಹೇಳಿ. ಇಂಡಿವಿಜುವಲ್ ಆಗಿ ಹೋಗ್ತೀವಿ, ಯಾಕೆ ಇದಕ್ ನಾವೆಲ್ಲ ಒಂದಾಗಿ ಹೋಗಕ್ಕಾಗಲ್ವಾ? ಇದಕ್ಕೆ ಇಂಡಿವಿಜುವಲ್ ಆಗಿ ಹೋಗ್ಬೇಕಾ? ಇಂಡಿವಿಜುವಲ್ ಆಗಿ ನಾವು ಸಿನಿಮಾ ಮಾಡ್ತಿದೀವ? ಇವೆಲ್ಲ ಮೇಡಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಿಮಗೆ ನೆನಪು ಮಾಡ್ತೀನಿ, ನಾವು ಮಹಾಭಾರತ ಮೆಗಾ ಡಿಬೇಟ್ ಅಂತ ಮಾಡಿದಾಗ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ರು. ಅವ್ರ ಆರೋಪ ಏನಿತ್ತು, ಇದು ದರ್ಶನ್ ಅವರ ಅಭಿಮಾನಿಗಳಲ್ಲ, ದರ್ಶನ್ ಅವ್ರ ಫೋಟೋ ಬಳಕೆ ಮಾಡ್ಕೊಂಡು ಹಿಂಗೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಿದ್ದಾರೆ. ಸ್ಟುಡಿಯೋದಿಂದ ಆಚೆ ಹೋಗ್ತಾ ಇದ್ದ ಹಾಗೆ ನಾವು ಪ್ಯಾನ್ ಕರ್ನಾಟಕ ಒಂದು ಅಭಿಯಾನ ಮಾಡ್ತೀವಿ. ದರ್ಶನ್ ಅವರ ಅಭಿಮಾನಿಗಳೇ ಹೇಳಿರೋ ಮಾತು ಸರ್ ಇದು. ಯಾರೆಲ್ಲರೂ ದರ್ಶನ್ ಅವರ ಫೋಟೋ ಬಳಕೆ ಮಾಡ್ಕೊಂಡು ಕೆಟ್ಟದಾಗ ಕಾಮೆಂಟ್ ಹಾಕ್ತಿದ್ದಾರೋ ಅವ್ರ ವಿರುದ್ಧ ಲೀಗಲ್ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ನಾವು ಸಮಾಜದಲ್ಲಿ ಅರಿವು ಮೂಡಿಸ್ತೀನಿ. ಯಾರು ಮಾಡಿದ್ರು? ಸಂತೋಷ ಮೇಡಮ್. ದರ್ಶನ್ ಅವರ ಅಭಿಮಾನಿನೂ ಮಾಡಲಿಲ್ಲ, ಸುದೀಪ್ ಅವರ ಅಭಿಮಾನಿನೂ ಮಾಡಲಿಲ್ಲ. ನಾವೇನ್ ಮಾಡ್ಬೇಕು ಮೇಡಮ್, ಈಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು. ಈಗ ಮೊನ್ನೆ ರಮ್ಯಾ ಅವ್ರ ವಿಷಯದಲ್ಲಿ ಆ ಥರ ಕೆಟ್ಟ ಕಾಮೆಂಟ್ಸ್ ಬಂದಾಗ ರಮ್ಯಾ ಅವರು ಫೀಲ್ಡ್ ಇಳಿದು ಹೋಗಿದ್ದಕ್ಕೆ ಅಷ್ಟು ಅದಕ್ಕೆ ಇಂಪ್ಯಾಕ್ಟ್ ಸಿಕ್ತು. ಏನೋ ಅದೇ ಈಗ ನಿಮ್ಮ ಸೋಷಿಯಲ್ ನೀವು ಈ ಥರ ಕಲೆಕ್ಟ್ ಮಾಡಿದ್ದೀರಾ? ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಸುಷ್ಮಾ ಅವರೇ, ಈಗ ಅರೆಸ್ಟ್ ಆದಾಗ ಅದಿಷ್ಟೇ ದೊಡ್ಡದಾಗಿ ಹೊರಗಡೆ ಬರೋದಿಲ್ಲ. ಅದೇ ಒಬ್ಬ ಕಾಮನ್ ಮ್ಯಾನ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್, ಬಟ್ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ ಅದು. ಅದೇ ನೀವು ಚಾನಲ್ ಇದೆಲ್ಲ ತಗೊಂಡು ರೆಕಾರ್ಡ್ ತಗೊಂಡಿದ್ರಲ್ಲ, ಅದ್ರ ಜೊತೆಗೆ ನೀವು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅದು ಮಾಡಲ್ಲ. ಈ ತರದ ಕಾಮೆಂಟ್ ಗಳನ್ನ ನೋಡ್ಕೊಂಡ್ರೆ ಯಾರ ಮನೇಲಿ ಹೆಣ್ಮಕ್ಳನ್ನ ಥಿಯೇಟರ್ಗೆ ಹೋಗಿ, ಇಲ್ಲ ನಾನು ಓಪನ್ ಆಗಿ ಕೇಳ್ತೀನಿ ಸರ್, ಯಾರ ಮನೇಲಿ ಹೆಣ್ಮಕ್ಳನ್ನ ಹೋಗೋಮ್ಮ ನೀನ್ ಪರವಾಗಿಲ್ಲ, ದರ್ಶನ್ ಅವ್ರ ಫಿಲಮ್ಗೆ ಹೋಗು, ಸುದೀಪ್ ಅವ್ರ ಫಿಲಮ್ಗೆ ಹೋಗು, ಅವ್ರ ಅಭಿಮಾನಿಗಳೆಲ್ಲ ಬಹಳ ಸಭ್ಯರಾಗಿ ವರ್ತನೆ ಮಾಡೋರು, ಯಾರ ಮನೇಲಿ ಧೈರ್ಯ ಬರುತ್ತೆ ಸರ್? ಇಂಥ ಪುಂಡ ಪೋಖ್ರಿಗಳೆಲ್ಲ ಥಿಯೇಟರ್ಗೆ ಬರ್ತಾರೆ ಅನ್ನೋ ಭಯ ಇರಲ್ವಾ ಮನೇಲಿ? ಖಂಡಿತವಲ್ಲ, ಅದು ಒಂದು ರೀತಿಲಿ ಒಂದಿದೆ. ಯಾಕಂದ್ರೆ ಹಿಂದೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದ ಹೇಳಿದ್ರು, ಆವಾಗಿಂದನೂ ಕೂಡ ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಆಗ್ಬೋದು, ಅಂಬರೀಷ್ ಅವ್ರ ಪಿಕ್ಚರ್ ಆಗ್ಬೋದು, ಶಂಕರ್ನಾಗ್ ಪಿಕ್ಚರ್ ಆಗ್ಬೋದು, ಆ ಅಭಿಮಾನಿಗಳು ಮತ್ತು ಇವತ್ತು ಇರ್ತಕ್ಕಂಥ ಕಾಲಘಟ್ಟದ ಅಭಿಮಾನಿಗಳಿಗೆ ಭಾಳ ವ್ಯತ್ಯಾಸ ಇದೆ. ಯಾಕಂದ್ರೆ ಅವತ್ತು ತನ್ನ ನೆಚ್ಚಿನ ನಟ ಅಂದರೆ ಯಾರೇ ಆಗಲಿ, ಬಟ್ ಅವತ್ತು ವಿಷ್ಣುವರ್ಧನ್ ಫ್ಯಾನ್ಸ್ ಇದ್ದರು, ರಾಜ್ಕುಮಾರ್ ಫ್ಯಾನ್ಸ್, ಅದಕ್ಕಿಂತ ದೊಡ್ಡ ಮಟ್ಟದ ಫ್ಯಾನ್ಸು ನಾವು ನೋಡಿಲ್ಲ. ಬಟ್ ಅವತ್ತು ಪ್ರಾಣ ಯಾವ ಥರ ಪ್ರಾಣ ಕೊಡೋರು, ತನ್ನ ನಟನಿಗೆ ಒಳ್ಳೇದಾಗಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ, ಪೂಜೆ ಪುರಸ್ಕಾರ ಮಾಡುವ ಮುಖಾಂತರ, ರಕ್ತದಾನ ಮಾಡುವ ಮುಖಾಂತರ ಜನತೆಗೆ ಪಬ್ಲಿಕ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟು ತನ್ನ ಅಭಿಮಾನ ತೋರಿಸ್ಕೊಳ್ಳೋದು. ಬಟ್ ಇದಕ್ಕೋಸ್ಕರ ತಾವು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಡೀತಾ ಇಲ್ಲ. ಬಟ್ ಏನಂದ್ರೆ ನಾನು ಹೇಳೋದು ತುಂಬಾನೇ ಅತಿರೇಕ ಹೋಗ್ಬಾರ್ದು. ಆ ಅಭಿಮಾನ ತನ್ನ ಮನೆಗೆ, ತನ್ನ ತಂದೆ ತಾಯಿಗಳಿಗೆ ತೋರಿಸ್ಲಿ ಹೇಳೋದು ಅವಾಗ. ಬಟ್ ಅಭಿಮಾನಿ ನಟ ನಮಗೂ ಎಷ್ಟೋ ಜನ ರಾಜ್ಕುಮಾರ್ ಅವರ ಅಭಿಮಾನಿ, ಅಂಬರೀಷ್, ವಿಷ್ಣು ಎಲ್ಲರ ಅಭಿಮಾನಿಗಳೇ, ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಬೇಕು. ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ನಿಮ್ಮ ಇದಕ್ಕೆ ಭಾಳ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆಲ್ಲ ರೆಕಾರ್ಡ್ಸ್ ಕಲೆಕ್ಟ್ ಮಾಡಿದ್ದೀರಿ, ಅದಕ್ಕೂ ಕೂಡ ಅಭಿನಂದನೆ ಹೇಳ್ತೀನಿ. ಈಗ ಇಷ್ಟೇ ಕೆಲಸನ ನೀವು ಆ್ಯಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಿಮ್ಮ ಚಾನಲ್ನಿಂದ ಸೈಬರ್ ಕ್ರೈಮ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ರೆ ಭಾಳ ಇಂಪ್ಯಾಕ್ಟ್ ಇರುತ್ತೆ. ಇಡೀ ಕರ್ನಾಟಕ ಖಂಡಿತ. ಮೇಡಮ್ ಒಂದ್ ನಿಮಿಷ ಅವಕಾಶ ಮಾಡ್ಕೊಡಿ. ಈಗ ನೀವು ಮಾಧ್ಯಮದ ಜವಾಬ್ದಾರಿ ಬಗ್ಗೆ ನೀವು ಮಾತಾಡಿದ್ರಿ, ಬಹಳ ಸಂತೋಷ. ಇದ್ ಮಾಡ್ತಾ ಇರೋದು ತುಂಬಾ ಅವೇರ್ನೆಸ್ ಕಾರ್ಯಕ್ರಮ ಚೆನ್ನಾಗಿದೆ. ಆದ್ರೆ ನಂದು ಇನ್ನೊಂದು ಪ್ರಶ್ನೆ, ಕೆಲವರು ಸಿಕ್ಕಾಕೊಂಡ್ರಲ್ಲ, ಕೆಲವರ ಅಕೌಂಟ್ಗಳನ್ನ ಇದ್ ಮಾಡಿ ಪೊಲೀಸ್ನವರು ಹಿಡಿದ್ರು, ಅವ್ರನ್ನ ನೀವು ತೋರಿಸ್ಬೇಕಿತ್ತು ಅಂತ. ತೋರಿಸಿದೀವಿ ಸರ್, ಈಗಲೂ ಇದೆ. ರಿಪಬ್ಲಿಕ್ ಕನ್ನಡ ಸೇರಿದಂತೆ ಕನ್ನಡದ ಎಲ್ಲಾ ಮಾಧ್ಯಮಗಳ ಯೂಟ್ಯೂಬ್ ಚಾನಲ್ಗೆ ಹೋಗಿ ಯಾರೆಲ್ಲರೂ ಅರೆಸ್ಟ್ ಆಗಿದ್ರು ರಮ್ಯಾ ಅವ್ರ ವಿಚಾರದಲ್ಲಿ ಅಂತ ಬಂದಾಗ ವಿಡಿಯೋಗಳು ಸಿಗುತ್ತೆ, ತೋರಿಸ್ತಿದೀವಿ. ಬಟ್ ಇಷ್ಟು ಸಾಕಾಗ್ತಿಲ್ಲ ಅಂತ ಹೇಳಿ. ಇಲ್ಲ, ನಾವು ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವ್ರ ವಿಚಾರ ಪದೇ ಪ್ರಸ್ತಾಪ ಆಗ್ತಾ ಇತ್ತು. ನಾಗೇಂದ್ರ ಪ್ರಸಾದ್ ಸರ್, ತಮಗೆ ಪ್ರಶ್ನೆ ನೋಡಿ, ಅವ್ರಿಗೂ ಕೂಡ ಅಭಿಮಾನಿಗಳಿದ್ರು. ಅಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಅವ್ರ ಚಿತ್ರ ಯಶಸ್ವಿ ಆಗ್ಲಿ, ಅಂಬರೀಷ್ ಅವರ ಅಭಿಮಾನಿಗಳಿಗೆ ಅವ್ರ ಚಿತ್ರ ಯಶಸ್ವಿ ಆಗ್ಲಿ. ಬಟ್ ಇಷ್ಟು ಫಿಲ್ತಿ ಕಾಂಪಿಟೇಷನ್ ನಾವು ಅವಾಗ ಗಮನಿಸ್ಲಿಲ್ಲಪ್ಪ. ಭಾಮಹರಿ ಸರ್ ಕರೆಕ್ಟ್ ಆಗಿ ಹೇಳ್ತಿದ್ರು, ಈಗ ವ್ಯತ್ಯಾಸ ಆಗಿದೆ ಅಭಿಮಾನಿಗಳ ಅಭಿಮಾನ ಪ್ರದರ್ಶನದಲ್ಲಿ. ಈ ವ್ಯತ್ಯಾಸ ಯಾಕೆ ಬಂತು ಅಂತ, ಕಾರಣ ಏನಿದಕ್ಕೆ? ಇದು ಈ ಸೋಷಿಯಲ್ ಮೀಡಿಯಾದ ಒಂದು ದೊಡ್ಡ ಸಮಸ್ಯೆ ಅಂತ ನಾನು ಭಾವಿಸ್ತೀನಿ. ಸೋಷಿಯಲ್ ಮೀಡಿಯಾ ಆಚೆನೂ ಇದೆ. ಇದು ಎಲ್ಲ ವಾಟ್ಸ್ಆಪ್ ಪಾರ್ಟ್ಗಳು ಮೇಡಮ್, ಇವರೆಲ್ಲ ವಾಟ್ಸ್ಆಪ್ ಪಾರ್ಟ್ ಏನ್ ಮಾಡ್ತಾರೆ ಅರ್ಥ ಗೊತ್ತಿಲ್ಲ ಅವ್ರಿಗೆ. ಹಿಂದಿನ ಸಮಯದಲ್ಲೂ ಕೂಡ ಗಲಾಟೆಗಳಿತ್ತು, ಇಲ್ಲ ಅಂತ ಹೇಳಂಗಿಲ್ಲ, ಆಗ್ಲೂ ಇತ್ತು. ಆದ್ರೆ ಈ ತರದ್ದು ಒಂದು ರೀತಿ ಒಂದು ಮಾನಸಿಕವಾಗಿ ಇನ್ನೊಬ್ಬರನ್ನ ಕುಗ್ಸುವಂಥದ್ದು, ಮಾನಸಿಕವಾಗಿ
ಒಂದು ಕಾಯಿಲೆ ರೀತಿಯಲ್ಲಿ, ಅದು ಕಾಯಿಲೆ ಅಂತಲೇ ಅದಕ್ಕೆ ಹೇಳ್ತಾರೆ. ನೀವು ಮಾನಸಿಕ ತಜ್ಞರನ್ನ ಕೇಳಿದ್ರೆ ಅದು ಕಾಯಿಲೆ ಅಂತ ಹೇಳ್ತಾರೆ. ಸೊ ಒಬ್ಬನ ಅಭಿಮಾನ ಇರ್ಬೇಕು, ಬೇಡ ಅಂತಲ್ಲ. ಇನ್ನೊಬ್ಬನ ಬಗ್ಗೆ ನಿರಭಿಮಾನ ಇರಬಾರ್ದಲ್ವಾ? ಅಭಿಮಾನ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇನ್ನೊಬ್ಬ ಕಲಾವಿದರ ಬಗ್ಗೆ ನಿರಾಭಿಮಾನ ಇರಬಾರ್ದು ಮತ್ತು ದುರಭಿಮಾನ ಇರಬಾರ್ದು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಅದು. ಮತ್ತು ಇನ್ನೊಂದು ಬಹಳ ಸರಳವಾಗಿ ಇವಾಗ ನಮ್ಮ ಮೊಬೈಲ್ ನಮ್ ಕೈಲಿದೆ, ನಮ್ ಕೈ ಏನೋ ಹೊಳದ ತಕ್ಷಣ ಅದಕ್ಕೊಂದು ಹಾಕ್ಬಿಡೋದು, ಒಂದು ಕೆಟ್ಟದಾಗ ಕಾಮೆಂಟ್ ಮಾಡ್ಬಿಡೋದು, ಮತ್ತೆ ಅದನ್ನ ಸಂಭಾಳಿಸ್ಕೊಳ್ಳೋ ಅಥವಾ ಅದನ್ನ ಇದು ನಾನು ತಪ್ಪು ಮಾಡಿದೆ ನಾನು ಇದು ಅನ್ನುವ ಪ್ರಜ್ಞೆ ಕೂಡ ಇರೋದಿಲ್ಲ ಅಂತಂದ್ರೆ ಇದು ಒಂದು ರೀತಿ ಸಾಮಾಜಿಕ ಪಿಡುಗಾಗಿ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕಡಿವಾಣ ಹಾಕದೇ ಇದ್ರೆ ಖಡಾಖಂಡಿತವಾಗಿ ಒಂದು ರೋಗಿಷ್ಠ ಸಮುದಾಯದಲ್ಲಿ ಇದ್ದಂಗೆ ನಾವು ಭಾವಿಸ್ಬೋದು ಇದನ್ನ. ನಾನು ಈ ವ್ಯತ್ಯಾಸದ ಬಗ್ಗೆ ಮಾತನಾಡುವಾಗ ಸೋಷಿಯಲ್ ಮೀಡಿಯಾ ಅನ್ನೋ ಉತ್ತರ ಬರುತ್ತೆ ಸರ್. ನಾನು ಇದನ್ನ ಭಾಮಾಹರಿ ಸರ್ಗೂ ಕೇಳ್ತೀನಿ, ಗಣೇಶ್ ಸರ್ ನೀವು ಉತ್ತರ ಕೊಡಿ. ಆಯ್ತು, ಫ್ಯಾನ್ಗಳು ಅದರಲ್ಲಿ ಜಾಸ್ತಿ ಎಜುಕೇಶನ್ ಇಲ್ಲದೆ ಇರೋರು ಅಥವಾ ಇನ್ನೊಬ್ಬ ನಟನಿಗೆ ಹಾಮ್ ಮಾಡಬೇಕು ಅನ್ನೋ ಕೆಟ್ಟ ಮನಸ್ಥಿತಿ ಇರೋರು ಇವ್ರು ಮಾಡ್ತಿದ್ದಾರೆ, ಒಪ್ಕೊಳ್ಳೋಣ. ಬಟ್ ಇದು ವ್ಯತ್ಯಾಸ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದಕ್ಕೆ ನಂದೊಂದು ಚಿಕ್ಕ ಅಬ್ಸರ್ವೇಷನ್ ಸರ್, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ನಟರು ಹಾಗೆ ಅವರ ಜೊತೆಯಲ್ಲಿರುವವರು ಕೂಡ ವೇದಿಕೆಯಲ್ಲಿ, ನಾನು ಆಗಲೇ ಕೇಳಕ್ಕೆ ಬಂದೆ ಪ್ರಶ್ನೆ ಅರ್ಧಕ್ಕೆ ಕಟ್ಟಾಯಿತು, ವೇದಿಕೆಯಲ್ಲಿ ನಿಂತ್ಕೊಂಡು ಸಿನಿಮಾ ರಿಲೀಸ್ ಆಗ್ತಿರೋದನ್ನ ಯಾವುದೋ ಯುದ್ಧಕ್ಕೆ ಹೋಗ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತನಾಡೋದು, ಆ ಇಂಟೆನ್ಷನ್ ಏನೇ ಇರಬಹುದು. ಇನ್ನೊಬ್ರು ನಿಂತ್ಕೊಂಡು ದರ್ಶನ್ ಬಗ್ಗೆ ಮಾತಾಡುವವರು ಅವರು ಸಿಟಿಲಿದ್ದಾಗ, ಜೈಲಿಂದ ಹೊರಗಿದ್ದಾಗ ಊರಲ್ಲೇ ಇರ್ತಿರ್ಲಿಲ್ಲ, ಇವಾಗ ದೊಡ್ಡದಾಗಿ ಮಾತನಾಡ್ತಾರೆ ಅಂತ ಹೇಳೋದು. ಅಂದರೆ ನೀವು ಪ್ರವೋಕ್ ಮಾಡ್ತಾ ಇಲ್ವಾ ಅಭಿಮಾನಿಗಳಿಗೆ? ನೀವು ಮಾಡ್ತಿರೋದು ಸಾಕಾಗ್ತಿಲ್ಲ, ಇನ್ನೂ ಚೂರು ಮಾಡಿ ಅಂತ ಹೇಳಿ ಪ್ರವೋಕ್ ಮಾಡ್ದಂಗಲ್ವಾ ಸರ್ ಇವೆಲ್ಲ? ಅದು ಆ ಥರ ಯಾಕಂದರೆ ಇವತ್ತು ಯಾಕಂದರೆ ಒಬ್ಬ ದರ್ಶನ್ ಅವರು ಒಳಗೆ ಇದ್ದಿದ್ದಾರೆ, ಕಾನೂನಾತ್ಮಕವಾಗಿ ಒಳಗೆ ಏನಿದೆ ಅದು, ಬಟ್ ಅದು ಬರಲಿ. ಬಟ್ ಅವರು ನೀಡ್ತಕ್ಕಂಥ ಹೇಳಿಕೆ ಅದು ನಾವು ತಪ್ಪಾಗಿ ಗ್ರಹಿಸು ಕೂಡ ಮಾಡಬಾರ್ದು. ನಾವು ಅದು ಒಳ್ಳೆ ರೀತಿಯಲ್ಲಿ ಕೇಳಿಸ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಅನಿಸುತ್ತೆ. ಯಾವ ಯುದ್ಧಕ್ಕೆ ಎಲ್ಲ ಬನ್ನಿ, ಯುದ್ಧದ ಥರ ಬನ್ನಿ ಸಿನಿಮಾ ನೋಡಲಿ ಅಂತಲೂ ಹೇಳ್ಬೋದು. ನಾಳೆ ಅದು ತಪ್ಪಾಗಿ ಗ್ರಹಿಸೋದು. ಇವತ್ತು ಅದಕ್ಕೆ ಸುದೀಪ್ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದೇ ಅಭಿಮಾನಿಗಳು ಹೇಳ್ಬೋದು, ಅಂದ್ರೆ ನೋಡಿ ಅಂತ ಹೇಳಿ ಹೇಳ್ಬೋದು. ಮೇಡಮ್, ಈಗ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ ಮಾಡಕ್ಕೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಹೊರತು ತಮ್ಮ ನಟನ ಈ ಮಾತನ್ನ ಅರ್ಧ ಒಪ್ತೀನಿ ಅರ್ಧ ಒಪ್ಪಲ್ಲ. ಸೋಷಿಯಲ್ ಮೀಡಿಯಾಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಅನಿಷ್ಟ ರೋಗ, ಸೋಷಿಯಲ್ ಮೀಡಿಯಾದ ಆಚೆ ಕೂಡ ಇದೆ. ನೀವು ಕೇಳಿಸ್ಕೊಳ್ತಿದಿರೋ ಇಲ್ಲೋ ಗೊತ್ತಿಲ್ಲ. ಸುದೀಪ್ ಅವ್ರು ಹೋದ ಸಂದರ್ಭದಲ್ಲಿ ಆ ಕ್ರೌಡ್ ಹತ್ರ ಮೈಕ್ ಇದ್ರೆ ಎಂತೆಂತ ಮಾತು ಬರುತ್ತೆ. ದರ್ಶನ್ ಅವ್ರು ಬಂದ ಸಂದರ್ಭದಲ್ಲಿ ಅಥವಾ ಅವ್ರ ಪತ್ನಿ ಬಂದ ಸಂದರ್ಭದಲ್ಲಿ ಅಲ್ಲಿ ಸೇರಿರೋ ಜನರ ಹತ್ರ ಮೈಕ್ ಹಿಡಿದ್ರೆ ಎಂತೆಂತ ಮಾತು ಬರುತ್ತೆ. ಮೊದಲೆಲ್ಲ ಏನಿತ್ತು ಮೇಡಮ್, ಸೋಷಿಯಲ್ ಮೀಡಿಯಾ ಬರಕ್ ಮೊದಲು ಎಲ್ಲಾ ಫ್ಯಾನ್ಗಳನ್ನು ತಮ್ಮ ನಟನ ಸಿನಿಮಾವನ್ನ ಗೆಲ್ಸಿ ಪ್ರೂವ್ ಮಾಡೋ ತರ ಇದ್ರು. ಕೇಳ್ತೀನಿ ಪ್ರಶ್ನೆ, ಯಾವತ್ತಾದ್ರೂ ವಿಷ್ಣುವರ್ಧನ್ ಅಥವಾ ಅಂಬರೀಶ್ ಅವರ ಬಾಯಲ್ಲಿ ಅಥವಾ ವಿಷ್ಣುವರ್ಧನ್ ಅವರ ಪತ್ನಿ ಅಥವಾ ಅಂಬರೀಶ್ ಅವರ ಪತ್ನಿ ಬಾಯಲ್ಲಿ ಇವ್ರು ಆಚೆ ಇರುವಾಗ ಈ ತರ ಮಾತಾಡದೇ ಇರೋರು ಅವ್ರು ಎಲ್ಲಿರ್ತಿದ್ರು ಅಂತಲೇ ಗೊತ್ತಾಗಿರ್ಲಿಲ್ಲ, ಈಗ ಬಂದು ಮಾತನಾಡ್ತಾರೆ ಅಂತನಾಗ್ಲಿ, ಅಥವಾ ಈಗ ಒಂದು ಗ್ರೂಪ್ ರೆಡಿ ಆಗಿದೆ ಸಿನಿಮಾವನ್ನ ಮಟ್ಟ ಹಾಕ್ಲಿಕ್ಕೆ, ಅದ್ರ ವಿರುದ್ಧ ನೀವು ಸಹಿಸಿ, ಇಲ್ಲ ಅಂದ್ರೆ ಅವ್ರು ಯಾವ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕು ಆ ಭಾಷೆಯಲ್ಲಿ ಉತ್ತರ ಕೊಡಿ ಅಂತ ಹೇಳಿ ಸುದೀಪ್ ಅವ್ರು ಹೇಳ್ದಂಗಾಗ್ಲಿ ಯಾರಾದ್ರೂ ಹಿಂದೆ ಮಾತನಾಡ್ತಿದ್ರಾ? ಒಬ್ಬ ನಟನಿಗೆ, ನಟನ ಪತ್ನಿಗೆ, ನಟಿಗೆ, ನಿರ್ಮಾಪಕರಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವರಿಗಿಲ್ವಾ ಸರ್? ಇದು ನಾನು ಹಿಂಗೆ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನನ್ನ ಅಭಿಮಾನಿಗಳಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ? ಅಷ್ಟು ದಡ್ರ ಸರ್ ಗೊತ್ತಾಗದೆ ಇರೋಷ್ಟು. ಅದೇ ಮೇಡಮ್, ಈಗ ಬುದ್ಧಿವಂತ, ಈಗ ಒಂದ್ ನಿಮಿಷ ಈಗ ನೀವು ಹೇಳಿದ್ರಿ ಅಂಬರೀಶ್ ಅವರು ವಿಷ್ಣುವರ್ಧನ್ ಅವ್ರ ಪತ್ನಿಯರು ಮಾತಾಡ್ತಾರಂತ. ಅಂಬರೀಶ್ ಅವರು ವಿಷ್ಣು ಯಾವ ಜೈಲ್ಗೂ ಹೋಗಿರ್ಲಿಲ್ಲ, ಅವ್ರ ಜೈಲಲ್ಲಿ ನಿಲ್ಲುವಲ್ಲ ಮಾತಾಡಕ್ಕೆ. ಯಾರು ಮಾತಾಡ್ತಾರೆ? ಎಕ್ಸ್ಕ್ಯೂಸ್ ಅಲ್ಲ ಮೇಡಮ್, ನಾಟ್ ಎಕ್ಸ್ಕ್ಯೂಸ್ ಹೇಳ್ತಾರೆ. ನೀವು ಕೇಳ್ತಾ ಇದೀನಿ ನಾನು ಮೇಡಮ್, ಅದು ನಾನು ಹೇಳ್ತಾ ಇರೋದು ಕನ್ಕ್ಲೂಷನ್ ಮಾಡಕ್ ನನಗೆ ಮೊದಲೆಲ್ಲ ನಟರು ಅಲ್ಲ ಮೇಡಮ್ ಆಮೇಲೆ ಅವತ್ತಿನ ಪರಿಸ್ಥಿತಿಗಳು ಸಂದರ್ಭಗಳು ಬೇರೆ ಇದ್ವು ಮೇಡಮ್. ಇವತ್ತಿನ ಪರಿಸ್ಥಿತಿ ಸಂದರ್ಭಗಳು ಸೋಷಿಯಲ್ ಇದ್ರಲ್ಲಿ ತುಂಬಾ ಬೇರೆ ಇದೆ. ಯಾಕೆಂದ್ರೆ ಕನ್ನಡ ಸಿನಿಮಾಗೆ ಹೇಳ್ತೀನಿ ನಿಮ್ಗೆ ಸಿಂಪಲ್ ಪ್ರಶ್ನೆ, ಯಾಕೆ ಬೇರೆ ಆಗ್ಬೇಕು? ಆಗ್ಲೂ ಸಿನಿಮಾ ಅಲ್ಲ ಬೇರೆ ಆಗ್ಬಿಟ್ಟಿದೆ. ಆಗ್ಲೂ ಮನರಂಜನೆ, ಈಗ್ಲೂ ಮನರಂಜನೆ, ಆಗ್ಲೂ ಕೂಡ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬಕ, ಈಗ್ಲೂ ಕೂಡ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬಕ. ವ್ಯತ್ಯಾಸ ಯಾಕೆ ಆಗ್ಬೇಕು ಅಂತ? ಜಸ್ಟ್ ಬಿಕಾಸ್ ಸೋಷಿಯಲ್ ಮೀಡಿಯಾ, ಜಸ್ಟ್ ಬಿಕಾಸ್ ಮೀಡಿಯಾ ಓಟಿಟಿ ಇರ್ಲಿಲ್ಲ ಮೇಡಮ್. ತುಂಬಾ ವಿಷಯಗಳು ಮೇಡಮ್ ಬದಲಾಗಿರೋದು. ಇದು ಅನ್ವಾಂಟೆಡ್ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಇದನ್ನ ಯಂಗ್ಸ್ಟರ್ಸ್ ಹೆಂಗಂದ್ರೆ ಹಂಗ್ ತಗೊಂಡಿರೋದು. ಇವಾಗ ನೋಡಿ, ಎಕ್ಸಾಂಪಲ್ ನಾನು ಹೇಳೋದು, ಆಗಿನ ಕಾಲದಲ್ಲಿ ಅಣ್ಣವ್ರದೇ ಆಗ್ಲಿ ಅಥವಾ ನೀವ್ ಅಂಬರೀಶ್ ಅವ್ರ ಟೈಮಲ್ಲೇ ಮಾಡೋದಾಯ್ತು ಅಂದ್ರು, ಒಂದು ಜೂನಿಯರ್ ಆರ್ಟಿಸ್ಟ್ ನ ಕೂಡ ಅಷ್ಟು ಕೇವಲವಾಗಿ ಉಡಾಫೆ ಆಗಿ ಮಾತಾಡ್ತಿರ್ಲಿಲ್ಲ. ಅವರೇ ಆಗ್ಲಿ ನಟರೇ ಆಗ್ಲಿ, ಅದ್ ಏನೇ ಇದ್ರು ಅದು ಅವ್ರ ಪರ್ಸನಲ್ ಟಾಕ್ ಆಗಿರೋದು 1:1 ಆಗದೆ ಹೊರತು
ಹೊರಗಡೆಯವನ್ ಯಾರಾದ್ರೂ ಉಡಾಫೆ ಮಾಡಿದೆ ಮುಚ್ಚಬಾಯಿ ಅನ್ನೋರು. ಈಗ ಮುಚ್ಚಬಾಯಿ ಅನ್ನೋರು ಇಲ್ಲ. ಅಭಿಮಾನ ನೀನ್ ಬೈಬಾರ್ದಪ್ಪ, ಬೆಳೆಸ್ಕೋಬೇಕು ಅನ್ನೋದೇ ಒಂದು ಎಲ್ಲೋ ಒಂದ್ ಕಡೆ ಅದ್ರ ನೆರಳಿನಲ್ಲೇ ಈ ಕಪಿಗಳೆಲ್ಲ ಕೂತ್ಕೊಂಡು ಕಮಂಗಿ ಆಟ ಆಡ್ತಾ ಇರೋದು. ನಾ ಹೇಳೋದು, ನೀವು ಒಂದು ಮಾತನ್ನ ಹೇಳಿದಾಗ ಅದನ್ನ ಯಾರು ಹೇಗ್ ಬೇಕೋ ತನ್ನಷ್ಟಕ್ಕೆ ತನ್ನ ಐಕ್ಯೂ ಮಟ್ಟಿಗೆ ಇಂಟರ್ಪ್ರಿಟೇಟ್ ಮಾಡ್ಕೋತಾರೆ. ಎಲ್ರು ಬುದ್ಧಿವಂತರಾಗಿರ್ಬೇಕು ಅನ್ನೋದಿಲ್ಲ, ಎಲ್ರು ಬುದ್ಧಿವಂತರಾಗಿರ್ಬೇಕು ಅನ್ನೋದಲ್ಲ. ಆದ್ರೆ ಒಂದು ಮಾತನ್ನ ಟ್ರಿಗರ್ ಪಾಯಿಂಟ್ ಅವ್ರು ಮಾಡ್ಲಿಲ್ಲ ಅಂದ್ರೂ ಅವ್ರು ಹಿಂದ್ಗಡೆ ಇರ್ತಾವಲ್ಲ ಪಕ್ಕವಾದಿಗಳು, ಪಟ್ಟ ಪಿಟ್ಟ ಅನ್ಕೊಂಡ್ ಪಕ್ಕದಲ್ಲಿ, ಅವು ಜೋಶಲ್ಲಿ ಒಂದು ಹೆಸರು ಮಾಡೋದಕ್ಕೆ ಹಿಂಗ್ ಮಾಡೋಣ ಅನ್ಕೊಂಡ್ ಶುರು ಮಾಡ್ತಾರೆ. ಇದು ಯಾರು ಒಬ್ರಿಗೂನು ಇಟ್ ಇಸ್ ನಾಟ್ ದಟ್ ನೈದರ್ ದರ್ಶನ್ ನಾರ್ ಸುದೀಪ್ intends to trigger anybody. ಸೆಲ್ಫ್ ಫೋಕಸಿಂಗ್ They don't intend to trigger anybody. ಯಾರು ಆಯ್ತು ಸುಷ್ಮಾ ಮ್ಯಾಮ್, ನಾನು ಅದನ್ನ ಹಂಗೆ ಸ್ವೀಕರಿಸ್ಬಿಟ್ಟು ನನಗಿರೋ ಅನುಮಾನ ಕೇಳ್ತೀನಿ. ಆಯ್ತು, ಅವ್ರಿಗೆ ಉದ್ದೇಶ ಇಲ್ಲ, ಆಯ್ತು ಪ್ರವೋಕ್ ಮಾಡೋ ಉದ್ದೇಶ ಅವ್ರಿಗಿಲ್ಲ, ಬಟ್ ಅವ್ರು ಹೇಳೋ ಹೇಳಿಕೆ ಪ್ರವೋಕ್ ಆಗಬಹುದು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ವಾ? ಅಲ್ಲ, ಗೊತ್ತಾಗೋದಿಕ್ಕೆ ಅವ್ರು ಹಿಂಗ್ ಇಂಟರ್ಪ್ರಿಟೇಷನ್ ತಗೋತಾರೆ ಅನ್ನೋದು ಆ ಐಕ್ಯೂ ಲೆವೆಲ್ ನಮ್ದಿದ್ರೆ ತಾನೇ ನಾವ್ ಹಂಗೆ ಯೋಚನೆ ಮಾಡೋದು. ಓಕೆ, ನಾನು ಆ ಐಕ್ಯೂ ಅಲ್ಲಿ ಇದ್ದಿದ್ರೆ ಅದನ್ನ ಯೋಚನೆ ಮಾಡ್ತಿದ್ದೆ. ಅದ್ ನನ್ನ ಐಕ್ಯೂ ಸ್ಟ್ಯಾಂಡರ್ಡೇ ಅಲ್ಲ, ಸೊ ಅವ್ರು ಆ ಮಟ್ಟಕ್ಕೆ ಹೋಗಿ ಯೋಚನೆ ಮಾಡಿರಲ್ಲ. ಬಟ್ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಕಪಿಗಳು ಇರ್ತಾವ ನೋಡಿ, ಅವನ್ನ ತರಾಟೆಗೆ ತಗೋಬೇಕು ಅಂತ ನಾನ್ ಹೇಳ್ತಿರೋದು. ಇದು ಬರೀ ಸ್ಟಾರ್ ವಿಷಯಕ್ಕೆ ಅಂತಲ್ಲ. ನೀವ್ ಸ್ಟಾರ್ ವಿಷಯದಲ್ಲಿ ಜಗಳ ಆಡ್ತೀರಾ, ಬಟ್ ಅದ್ ಕೊನೆಯಲ್ಲಿ ಬಂದು ಎಂಡ್ ಆಗೋದು ಹೆಣ್ಮಕ್ಳ ವಿಷಯಕ್ಕೆ. ಯಾರಪ್ಪನ ಮನೆ ಆಸ್ತಿ, ಎಕ್ಸಾಕ್ಟ್ಲಿ ಯಾರಪ್ಪನ ಮನೆ ಆಸ್ತಿ. ಮೇಡಮ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇಲ್ಲಿ ಏನಂತ ಅಂದ್ರೆ ನೋಡಿ, ಇವು ಸ್ಟಾರ್ ಇದನ್ನ 10ನೇ ಕ್ಲಾಸ್ ಹುಡುಗರ ಹತ್ರ 12ನೇ ಕ್ಲಾಸ್ ಹುಡುಗರ ಹತ್ರ ಒಂದೊಂದು ಫ್ಯಾನ್ ಪೇಜ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹೆಣ್ಮಕ್ಳ ಮರ್ಯಾದೆಗೇನೆ. ಎಸ್ ಮೇಡಮ್, ಅವ್ರ ಹೆಂಡತಿ ಬಗ್ಗೆ ಮಾತಾಡು, ಇವ್ರ ಮಕ್ಳ ಬಗ್ಗೆ ಮಾತಾಡು, ಅವ್ರ ನಾಲ್ಕು ಇಟ್ಕೊಂಡ್ ಬಾರ್ಸು, ಅವಳು ಸರಿಗಿಲ್ಲ ಇವಳು ಸರಿಗಿಲ್ಲ, ಗಂಡ್ಸತ್ ಏನ್ರಿ ಮಾನ ಮರ್ಯಾದೆ ಇಲ್ದಲೇ ಇರೋರು. ಈಗ ಮಂಜುನಾಥ್ ಅವರು ಉತ್ತರ ಕೊಡ್ಲಿ. ಎಕ್ಸಾಕ್ಟ್ಲಿ ಸುಷ್ಮಾ ಮೇಡಮ್, ಥ್ಯಾಂಕ್ ಯು, ನೀವು ನನ್ನ ಮುಂದಿನ ಪ್ರಶ್ನೆಗೆ ಅವಕಾಶ ಮಾಡಿಕೊಟ್ರಿ. ಈಗ ಇದಕ್ಕೆ ಸಂಜಯ್ ಅವರು ಉತ್ತರ ಕೊಡ್ಲಿ, ಹಾಗೆ ಮಂಜುನಾಥ್ ಅವರು ಉತ್ತರ ಕೊಡ್ಲಿ. ನಾನು ಪದಗಳನ್ನ ಬಳಕೆ ಮಾಡೋದನ್ನ ಕೆಲವೊಂದ್ ಕಡೆ ಡೆಲಿಬರೇಟ್ ಆಗಿ ಅವಾಯ್ಡ್ ಮಾಡ್ತಿದ್ದೀನಿ ಸರ್. ಕೇಳಿಸ್ಕೊಳ್ಳಿ, ಇಲ್ಲ ಗೊತ್ತಾಗ್ಬೇಕು ಸರ್ ಅಭಿಮಾನದ ಕಲ್ಚರ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿ. ನೀವು ಇದನ್ನ 10ನೇ ಕ್ಲಾಸ್ ಫೇಲು ಕಾಂಬೋಡಿಯಾ ನೀವ್ ಏನೇ ಹೇಳಿ ಕೇಳಿಸ್ಕೊಳ್ಳಿ ಸರ್. ಕೇಳಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಇದನ್ನ ನೋಡೋರ್ಗೆ ಎಷ್ಟು ಕಷ್ಟ ಆಗ್ಬೇಡ. ಕೇಳಿಸ್ಕೊಳ್ಳಿ ಸರ್, ಈ ಡ್ಯಾಶ್ ಗಂಡ್ಸಲ್ಲ ಅಂತ ಗೊತ್ತಾಗಿ ಡ್ಯಾಶ್ ಅವಾಗ್ಲೇ ಡಿವೋರ್ಸ್ ಕೊಟ್ಟಿದ್ಲು, ಬಂತು ಹೆಣ್ಮಗಳ ವಿಚಾರ. ಆದ್ರೆ ಎಲ್ ಮರ್ಯಾದೆ ಹೋಗುತ್ತೋ ಅಂತ ಹೇಳಿ ಅವ್ನ ಕಾಲಿಗೆ ಬಿದ್ದು ಡಿವೋರ್ಸ್ ಕ್ಯಾನ್ಸಲ್ ಮಾಡ್ಕೊಂಡ. ಇನ್ನೂ ಒಂದು ಓದ್ತೀನಿ ಸರ್. ಡ್ಯಾಶ್ ನಗರದ ಉಕ್ಕಿನ ಮಹಿಳೆ ಚಾಮುಂಡೇಶ್ವರಿ ತಾಯಿ ನಮ್ ಡ್ಯಾಶ್ ಕರ್ನಾಟಕದ ಡ್ಯಾಶ್ ಕಣೋ ಜುಟ್ಟು ಏನ್ ಸರ್ ಇದು? ಇದಕ್ಕೆ ನೀವ್ ಹೇಳ್ತೀರಾ 10ನೇ ಕ್ಲಾಸ್, ಕೆಲವರಿಗೆ ಅರ್ಥ ಆಗೋದಿಲ್ಲ, ಇಲ್ಲ ಸುದೀಪ್ ಅವ್ರು ಹೇಳಿ ಪ್ರವೋಕ್ ಆಗ್ಲಿಲ್ಲ, ವಿಜಯಲಕ್ಷ್ಮಿ ಅವ್ರು ಹೇಳಿ ಪ್ರವೋಕ್ ಆಗ್ಲಿಲ್ಲ, ಯಾರೋ ಗೊತ್ತಾಗದೆ ಇರೋರು ಕುತ್ಕೊಂಡು ಮಾತನಾಡ್ತಿದ್ದಾರೆ. ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಈಗ ಪ್ರತಿಯೊಬ್ಬ 10ನೇ ಕ್ಲಾಸ್ 8ನೇ ಕ್ಲಾಸು 12ನೇ ಕ್ಲಾಸ್ ಹುಡುಗರುಗಳ ಹತ್ರ ಮೊಬೈಲ್ ಸಿಕ್ಬಿಟ್ಟಿದೆ. ಅವ್ರವ್ರದ್ದು ಒಂದೊಂದು ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಜನರೇಷನ್ ಏನಾಗ್ಬಿಟ್ಟಿದೆ, ಮುಂಚೆ ನಮಗೆ ನಮ್ಮ ಅಪ್ಪ ಅಮ್ಮಂದ್ರು ಹೊಡೆಯೋರು, ಸ್ಕೂಲಲ್ಲೂ ಟೀಚರ್ಸ್ಗಳು ಹೊಡೆಯೋರು, ನಾವು ಒಳ್ಳೆ ಬುದ್ಧಿ ಕಲ್ತಿದ್ದೀವಿ. ಇವಾಗ ಟೀಚರ್ಸ್ಗಳು ಹೊಡೆಯೋದಿಲ್ಲ, ಮನೇಲಿ ಅಪ್ಪ ಅಮ್ಮಂದ್ರು ಹೊಡೆಯೋದಿಲ್ಲ. ಇವ್ರಿಗೆ ಹೆಂಗ್ ಬೇಕಂಗ್ ಹೋಗ್ತಾ ಇದ್ದಾರೆ. ಸಾರಿ, ನನಗೆ ನಗು ಬರ್ತಿದೆ. ಅಲ್ಲ, ಏನ್ ಹೇಳ್ತಿದ್ದೀನಿ, ಮೊಬೈಲ್ ಇರೋದು ಕೇವಲ ಜೆನ್ಸಿಗಳ ಹತ್ರ 10 ವರ್ಷ 12 ವರ್ಷ 18 ವರ್ಷ ಮಾಡ್ತಿದ್ದಾರೆ. ಜೆನ್ಸಿಗಳು ನಮ್ಮ ಜನರೇಷನ್ ಕಿಂತ ಫಾರ್ ಮೋರ್ ಶಾರ್ಪ್ ಸರ್. ಅವರಿಗೆ ಲೀಗಲ್ ಕಾನ್ಸಿಕ್ವೆನ್ಸಸ್ ನಮ್ಗಿಂತ ನಿಮ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ. Do you think don't try to teach me sir, don't try to teach me. ಇದನ್ನ ಜನ್ಸಿ ಮಕ್ಕಳು ಕುತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗ್ ಕಾಮೆಂಟ್ ಮಾಡ್ತಾರೆ ಅಂತ ನಾನು ಮತ್ತೆ ಹೇಳ್ತೀನಿ ಸರ್, ಪರ್ಸೆಂಟೇಜ್ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಎಷ್ಟು ಪರ್ಸೆಂಟೇಜು? ಹಾಗಾದ್ರೆ ದರ್ಶನ್ ಅವ್ರಿಗೆ, ಸುದೀಪ್ ಅವ್ರಿಗೆ ಯಾರು ಮೆಚೂರ್ ಇರೋರು, ಲಿಟ್ರೇಟ್ ಇರೋರು, ವಿದ್ಯಾಭ್ಯಾಸ ಮಾಡ್ಕೊಂಡಿರೋರು, 20 ವಯಸ್ಸಿನ ಮೇಲಿರೋರು ಫ್ಯಾನ್ಗಳು ಇಲ್ವೇ ಇಲ್ವಾ? ಮೇಡಮ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ವಿಚಾರವಂತ ಯಾರು ಅಂತ ಆ ರೀತಿ ಮಾಡೋಲ್ವೇ? ಹಾಕ್ಬಿಡಿ ದಯವಿಟ್ಟು. ಜನ್ಸಿ ಅವರು ಎಷ್ಟಿದ್ದಾರೆ ನೋಡೋದಿಕ್ಕೆ. ಜನ್ಸೀಸ್ ಲ್ಯಾಂಗ್ವೇಜ್ ಅಲ್ಲ ಇದು, ಇದು ಪುಂಡೆ ಪೋಕ್ರಗಳದ್ದು ಲ್ಯಾಂಗ್ವೇಜ್. ಮೇಡಮ್, ಇದೆಲ್ಲ ಎಕ್ಸಾಂಪಲ್ ಆಗ್ತಿದೆ ಅವ್ರಿಗೆ. ಎಕ್ಸಾಂಪಲ್ ಸೆಟ್ ಮಾಡೋರು ಯಾರು ದೊಡ್ಡವ್ರಲ್ವಾ? ಕೊಡೋದ್ ಮಾತ್ರ ಬುದ್ಧಿ ಕಲ್ತ್ ಬಿಡ್ತಾರ. ಯಾಕೆ ಕಲಿಯಲ್ಲ ಮೇಡಮ್? ಯಾಕಂದ್ರೆ ಆ ಡಿಸಿಪ್ಲಿನ್ ಸಂಸ್ಕೃತಿ ಆ ಡಿಸಿಪ್ಲಿನ್ ನಮಗ್ ಕಲ್ಸಿದ್ರು, ನಾವ್ ಅದಕ್ಕೆ ಕಲ್ತಿದೀವಿ ಮೇಡಮ್. ತುಂಬಾ ಚೆನ್ನಾಗಿರ್ತಾ ಇದೆ ಈ ಕಾಲದಲ್ಲೆಲ್ಲ ಮುಂಚೆಯಿಂದನು. ಬಟ್ ಹೇಳ್ಬೇಕಂದ್ರೆ ಈ ಕಾಲದಲ್ಲಿ ಕಮೆಂಟ್ ಮಾಡಿದ್ದಾರೆ. ನನ್ನ ವಿಷಯದಲ್ಲಿ ಅರೆಸ್ಟ್ ಗಳ ಆಗೋದಕ್ಕೂ ಮುಂಚೆ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಾಗ ಪಂಚಾಯತ್ ಹೆಡ್ ಅವ್ನು ಯಾರೋ ಪುಣ್ಯಾತ್ಮ,
ಅವ್ನ್ ಜೆನ್ಸಿಗ್ ಸೇರಿರೋನ 42 ವರ್ಷ ಆ ಯಪ್ಪನ್ಗೆ. ಈ ರಮ್ಯಾ ಅವ್ರ ವಿಚಾರದಲ್ಲಿ ಅರೆಸ್ಟ್ ಆದವರೆಲ್ಲ ಜನ್ಸಿನ ಸಂಜಯ್ ಅವರೇ, ಮಂಜುನಾಥ್ ಅವ್ರೆ? ಮೇಡಮ್, ನಾನು ಜೆನ್ಜಿ ಅಂತ ಹೇಳ್ತಾ ಇಲ್ಲ, ಜೆನ್ಜಿ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಸೊ ಮೇನ್ ಆಗಿ ಇಲ್ಲಿ ಒಂದು ಅದ್ರ ಬಗ್ಗೆ ಅವ್ರು ಸಾರ್ ಹೇಳ್ತಿದ್ರು ಇಷ್ಟಕ್ಕೆ ಮುಂಚೆ, ಫ್ರೀಡಮ್ ಅಂಡ್ ಆಕ್ಸೆಸಿಬಿಲಿಟಿ ಟು ಇಂಟರ್ನೆಟ್. ಸೊ ಇದು ಒಂದು ಮೇನ್ ರೀಸನ್. ಒಂದು ಸೆಕೆಂಡ್ ಥಿಂಗ್, ತಡೆ ಕಟ್ಟೋರು ಯಾರಿಲ್ಲ ಮೇಡಮ್. ಫಿಲಿಂ ಇಂಡಸ್ಟ್ರಿಯಲ್ಲಿ ಮೂವಿದಲ್ಲೇ ತೋರಿಸ್ತಿದ್ದಾರೆ, ಬೊಯ್ಯೋದು ಎಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಜರ್ನಲಿಸಮ್ ಅಲ್ಲಿ ಕುಂತು? ಏನಕ್ಕೆ ಪ್ರಶ್ನೆ ಮಾಡ್ತಿಲ್ಲ ನೀವು? ಏನಕ್ಕೆ ಸಮಾಜಕ್ಕೆ ಈ ತರ ಮಾಡಬಾರ್ದು? ಈಗಲ್ಲ ಮೇಡಮ್, ಈಗಲ್ಲ. ಮೂವಿ ಬಂದಾಗ ನೀವು ರಿಲೀಸ್ ಮಾಡಿಸ್ಬೇಡಿ. ಬೋರ್ಡ್ ಇರುತ್ತಲ್ಲ, ರೆಸ್ಪೆಕ್ಟಿವ್ ಬೋರ್ಡ್ ಮೇಲೆ ನೀವು ಏನಕ್ಕೆ ಕ್ವಶನ್ ಕೇಳಲ್ಲ ಹೋಗಿ, ನೀವು ಏನಕ್ಕೆ ಈ ತರ ಮೂವೀಸ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಇದ್ರ ಏನಕ್ಕೆ ನೀವು ಅಪ್ರೂವ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದನ್ನು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ. ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೈದಾಡ್ಕೊಂಡ್ರು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನು ಪ್ರತಿಯೊಬ್ಬರಿಗೂ ಇದೆ ಜವಾಬ್ದಾರಿ. ನೀವು ನಿಮ್ಮಷ್ಟು ಇಂಪ್ಯಾಕ್ಟ್ಫುಲ್, ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ ಮೇಡಮ್. ಮೇಡಮ್, ನೀವು ಮಾತಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ, ಹೈಕೋರ್ಟ್ ಅಲ್ಲಾಗ್ಲಿ ಲಾ ಪಾಸ್ ಆಗೋದು. ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ. ಕಾನೂನು ಏನಾದ್ರು ಡಿಸಿಷನ್ ತಗೋಬೇಕಂದ್ರೆ ಜರ್ನಲಿಸಮ್ ಇಂದಾನೆ ಆಗೋದು ಮೊದಲದು. You have to get educated, sir. ಜನರ ಶಕ್ತಿ, ಒಂದ್ ನಿಮಿಷ ಸರ್, ಜನರ ಶಕ್ತಿ ಜರ್ನಲಿಸಂ ಶಕ್ತಿಗಿಂತ ಫಾರ್ ಮೋರ್ ಪವರ್ಫುಲ್ ಸರ್. ಜನರ ಕ್ಯಾಟಗರಿಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಜರ್ನಲಿಸಂ ಪಕ್ಕಕ್ಕೆ ಇಡೋಣ ಸರ್. ನಾನು ಆಚೆ ಹೋದಾಗ ಸಾಮಾನ್ಯ ಪ್ರಜೆ, ನೀವು ಕೂಡ ಒಂದು ಉದಾಹರಣೆ, ದರ್ಶನ್ ಅವರ ಅಭಿಮಾನಿಯಾಗಿ ದರ್ಶನ್ ಅವರ ಹೆಸರಲ್ಲಿ ಇರುವ ಫೇಕ್ ಅಕೌಂಟ್ ಗಳನ್ನ ಕಡಿವಾಣ ಹಾಕ್ಲಿಕ್ಕೆ ನೀವೇನ್ ಮಾಡಿದ್ದೀರಾ ಅದನ್ನ ಹೇಳ್ಬಿಡಿ, ಮಿಕ್ಕಿದ ಆಮೇಲೆ ಮಾತಾಡೋಣ. ದರ್ಶನ್ ಅವರ ಹೆಸರಲ್ಲಿರುವ ಫೇಕ್ ಅಕೌಂಟ್ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಲೀಗಲ್ ಸ್ಟೆಪ್ ನೀವೇನ್ ತಗೊಂಡಿದ್ದೀರಿ ಮಂಜುನಾಥ್ ಅವರೇ? ಒಂದು ಎಕ್ಸಾಂಪಲ್ ಕೊಡಿ, ಮಿಕ್ಕಿದ ಆಮೇಲೆ ಮಾಡಿರಂತ. ಮೇಡಮ್ ಇಲ್ಲ ಮೇಡಮ್, ಈಗ ಜರ್ನಲಿಸಂ ಪವರ್ಫುಲ್ ಒಂದು ಪೊಸಿಷನ್ ಅಲ್ಲಿ ಇರೋ ಉತ್ತರ ಕೊಡ್ಬೇಕು. ಯು ಕಾಂಟ್ ಎಸ್ಕೇಪ್. ಮಂಜುನಾಥ್ ಅವರೇ, ನೀವು ಜರ್ನಲಿಸಂ ಪಾಠ ಮಾಡ್ತಿದ್ರಿ, ಅದನ್ನ ಬಹಳ ವಿನಮ್ರವಾಗಿ ನಾನು ಅದನ್ನ ಸ್ವೀಕಾರ ಮಾಡ್ತಾ, ನೀವ್ ಹೇಳಿ, ದರ್ಶನ್ ಅವರ ಅಭಿಮಾನಿಯಾಗಿ ದರ್ಶನ್ ಅವರ ಹೆಸರನ್ನ ಬೇಕಾಬಿಟ್ಟಿ ಬಳಕೆ ಮಾಡ್ಕೊಳ್ತಿರುವವರ ವಿರುದ್ಧವಾಗಿ ಆಸ್ ಅಭಿಮಾನಿ ನೀವೇನ್ ಕ್ರಮ ಕೈಗೊಂಡಿದ್ದೀರಾ? ಮೇಡಮ್, ನಾವು ನಮ್ಮವರಿಗೆಲ್ಲ ಹೇಳೋದು ಏನಂದ್ರೆ ಇದೆಲ್ಲ ಲೀಗಲ್ ಆಕ್ಷನ್ ಇಲ್ಲ ಮೇಡಮ್. ನಾಟ್ ಲೀಗಲ್ ಆಕ್ಷನ್. ಮೇಡಮ್, ನಾನು ಈಗ ಆ ಉದ್ದೇಶಕ್ಕೆ ಇಲ್ಲಿಗೆ ಬಂದಿರೋದು ಇವತ್ತು. ಮೇಡಮ್, ಒಂದ್ ಕೇಳಿ, ಕಂಪ್ಲೇಂಟ್ ಗಿಂತ ಮುಂಚೆ ಕೊಟ್ಟಿಲ್ಲ ಮೇಡಮ್, ನಾನು ಎಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅಂದ್ರೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು, ಇನ್ನೊಬ್ಬರ ಮೇಲೆ ಅದು ವೆರಿ ಈಸಿ ಸರ್. ಬಟ್ ನಾವೇನ್ ಮಾಡ್ತಿದೀವಿ, ನಾವ್ ಅಟ್ ಲೀಸ್ಟ್ ಇವತ್ತು ಕಾರ್ಯಕ್ರಮ ಮಾಡ್ತಿದೀವಿ. ಥ್ಯಾಂಕ್ ಯು ಸೋ ಮಚ್. ನಾನು ಸರಿ ಅಂತ ಹೇಳ್ತಾ ಇಲ್ಲ, ನಾನು ಅದನ್ನ ಥ್ಯಾಂಕ್ ಯು ಸೋ ಮಚ್. ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಸಮಾಜದಲ್ಲಿ ಒಂದು ಎಜುಕೇಶನ್ ತರಬೇಕು, ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಕ್ರಮ ಇರಬೇಕು. ಈಗ ಮೂವಿದಲ್ಲೇ ಡೈರೆಕ್ಟ್ ಆಗಿ ಗಲೀಜ್ ಮಾತು ಎಲ್ಲ ಬಳಕೆ ಮಾಡಿ ಬೈತಾ ಇದ್ದಾರೆ. ಅವಾಗ ಏನ್ ಮಾಡಕ್ಕಾಗುತ್ತೆ? ನಾವ್ ಏನಾದ್ರು ಮಾಡಕ್ಕಾಗುತ್ತೆ ಆಸ್ ಅ ಕಾಮನ್ ಮ್ಯಾನ್? ಹೇಳಿ ನೀವು. ಸರಿ, ಅಲ್ಲಿಗೆ ಯಾವುದೇ ನಟನು, ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಯಾವುದೇ ದೊಡ್ಡ ನಟ ಆಗ್ಲಿ ಚಿಕ್ಕ ನಟ ಆಗ್ಲಿ ತಮ್ಮ ಫ್ಯಾನ್ಗಳಿಗೆ ಈ ತರ ಕೆಟ್ಟ ಪದ ಬಳಸುವಂತ ಯಾರು ಹೇಳಲ್ಲ. ಮತ್ತೆ ದೊಡ್ಡ ನಟ ಅನ್ನಿಸ್ಕೊಂಡಿರೋರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಅವ್ರ ಫ್ಯಾನ್ಗಳಿಗೆ, ನೋಡ್ರಪ್ಪ ದಯವಿಟ್ಟು ಇದರ ಕೆಟ್ಟ ಪದ ಯಾರು ಬಳಸಬೇಡಿ ಅಂತ ನಮ್ಮ ಫ್ಯಾನ್ಗಳಲ್ಲ ಅಂತ ಹೇಳಿದ್ರೆ ಇದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ ಮೇಡಮ್. ಬಟ್ ಯಾರು ಹೇಳಲ್ಲ. ಮಹಾಭಾರತದಲ್ಲಿ ಯೂಶಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ, ಅದಕ್ಕೆ ನಮಗೆ ಆನ್ಲೈನ್ ನಲ್ಲಿ ಉತ್ತರವನ್ನ ಲಗತ್ತಿಸ್ತಾರೆ ನಮ್ಮ ವೀಕ್ಷಕರು. ಆ ಪ್ರಶ್ನೆ ನಾವು ಗಮನಿಸ್ತಾ ಇದ್ವಿ, ಚಿತ್ರರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡುವ ಸಮಯ ಬಂದಿದೆಯಾ ಅಂತ ಹೇಳಿ. 80% ಸರ್, ಭಾಮಾ ಹರೀಶ್ ಸರ್ ಹಾಗೆ ಸುಷ್ಮಾ ಅವರು ಕೂಡ ಸಂಪರ್ಕದಲ್ಲಿದ್ದರೆ, ನಾಗೇಂದ್ರ ಸರ್ ಕೂಡ ಸಂಪರ್ಕದಲ್ಲಿದ್ದರೆ, 80% ಜನ ಕನ್ಸದೆ ಹೌದು ನಟ್ಟು ಬೋಲ್ಟು ಟೈಟ್ ಮಾಡಲೇಬೇಕು. ಇಲ್ಲಿ ಪ್ರವೋಕ್ ಮಾಡೋ ನಟರು, ನಟರ ಜೊತೆಯಲ್ಲಿರುವವರು, ಹಾಗೆ ಅಭಿಮಾನಿಗಳು ಅಂತ ಅನಿಸ್ಕೊಳ್ಳುವ ಸೋಕಾಲ್ ಜನರು ಎಲ್ಲರದು ನಟ್ಟು ಬೆಲ್ಟು ಟೈಟ್ ಮಾಡಬೇಕು. ಸರ್, ಯಾರ ರೆಸ್ಪಾನ್ಸಿಬಿಲಿಟಿ ಇದು? ಸರ್ಕಾರದ, ಮಾಧ್ಯಮದ, ಸಿನಿಮಾ ರಂಗದ್ದೇನು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಸಿನಿಮಾ ರಂಗದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ, ಇಲ್ಲ ಅಂತಲ್ಲ. ನಾನು ಹೇಳೋದು ಇದು ನಮ್ಮ ಸುಷ್ಮಾ ಹೇಳ್ದಂಗೆ ಸೈಬರ್ ಕ್ರೈಮ್ ಯಾರೇ ಅಲ್ಲಿ ಮುಖಾಂತರನೇ ಟೈಟ್ ಮಾಡಬೇಕು ಹೊರತು, ಯಾಕಂದರೆ ಚೇಂಬರ್ ಆಗಲಿ ಅವರು ಕಾನೂನಾತ್ಮಕವಾಗಿ ಯಾವುದೇ ಥರ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಬರೋಲ್ಲ. ಇದೇನಾದರೂ ಪೊಲೀಸ್ ಕಾನೂನಾತ್ಮಕವಾಗಿ ಇದನ್ನು ಟೈಟ್ ಮಾಡಬೇಕು, ಯಾಕಂದರೆ ಅವ್ರದ್ದು ಕರ್ತವ್ಯನೇ ಜಾಸ್ತಿ ಇದೆ. ಬಟ್ ಅಭಿಮಾನ ಅನ್ನೋದು ಸರ್, ಇಟ್ಸ್ ಮೋರ್ ಆಫ್ ಇಮೋಷನಲ್. ಹೀಗಾಗಿ ಯಾರೆಲ್ಲರ ಹೆಸರಲ್ಲಿ ಅಭಿಮಾನಿಗಳು ಈ ರೀತಿಯ ಕೆಟ್ಟದಾಗಿ ಮಾತನಾಡ್ತಿರ್ತಾರೆ. ಗಣೇಶ್ ಸರ್ ಕೂಡ ಹೇಳಿದಾಗೆ ಒಂದು ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ಬಂದರೆ ಅಟ್ಲೀಸ್ಟ್ ಒಂದು 10% ಕಮ್ಮಿ ಆಗಲಿ. ಇದು ಆ ನಟನ ಜವಾಬ್ದಾರಿ ಅಲ್ವಾ? ಆ ನಟನನ್ನು ಹಾಕ್ಕೊಂಡು ಚಿತ್ರವನ್ನು ಮಾಡುವ ನಿರ್ಮಾಪಕರು, ನಿರ್ದೇಶಕರು, ಆ ತಂತ್ರಜ್ಞರು, ಅವ್ರ ರೆಸ್ಪಾನ್ಸಿಬಿಲಿಟಿ ಕೂಡ ಅಲ್ವಾ ಸರ್? ಒಂದು ಚಿತ್ರತಂಡವಾಗಿ ಬಂದು ಬೇರೆ ಚಿತ್ರದ ಬಗ್ಗೆ ಅಸಭ್ಯವಾಗಿ ಮಾತನಾಡಬೇಡ್ರಪ್ಪ, ನಮ್ಮ ಚಿತ್ರದ ಬಗ್ಗೆನೂ ನಾಳೆ ದಿನ ಮಾತನಾಡ್ತಾರೆ. ಕಷ್ಟನಾ ಸರ್ ಅದು ಮಾತನಾಡೋದು? ಅವ್ರ ರೆಸ್ಪಾನ್ಸಿಬಿಲಿಟಿನೇ ಅಲ್ವಾ ಅದು? ಇದು ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ ಮೇಡಮ್. ಇದು ಪ್ರತಿಯೊಬ್ಬ ಚಿತ್ರರಂಗದ, ಸರ್ಕಾರದ ಮತ್ತೆ ಸಮಾಜದ ಜೊತೆಗೆ ನಿಮ್ಮ ಮೀಡಿಯಾದೆಲ್ಲವೂ ಕೂಡ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಇದರಲ್ಲಿ. ಈ ತರದ ರೆಸ್ಪಾನ್ಸಿಬಿಲಿಟಿ ಪಾಲನೆ ಆಗ್ತಾ ಇದೆ ಹಾಗಾದ್ರೆ?
ಸೇಮ್ ಪ್ರಶ್ನೆ ನಾಗೇಂದ್ರ ಸರ್ಗೂ. ಫಸ್ಟಿಗೆ ಸುಷ್ಮಾ ಮೇಡಮ್ ಹೇಳಿ. ನೋಡಿ, ಇದು ಬಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದ್ದಿದ್ದಿದ್ರೆ ಇವತ್ತು ಈ ಪ್ರಮೇನೆ ಬರ್ತಾ ಇರ್ಲಿಲ್ಲ ನಮ್ಗೆ. ಒಂದು, ಇವರು ಕಲೆಯಲ್ಲಿ ಇದು ಹೊರಗಡೆ ಎಲ್ಲಾ ಕಡೆ ನಡೀತಾ ಇದೆ ಅಂತಾರಲ್ಲ, ಹೌದು, ಬಟ್ ಸಿನಿಮಾ ರಂಗದಲ್ಲಿ ಬಹಳ ಬೇಗ ನಮ್ಗೆ ಅಟ್ಯಾಕ್ ಆಗ್ತಾರೆ. ಜೊತೆಗೆ ನೀವು ಗಂಡ್ ಮಕ್ಳು ಗಲಾಟೆ ಮಾಡ್ಕೊಳ್ಳೋದನ್ನ ಚೇಂಬರ್ ಅನ್ನೋದು ಒಂದಿದೆ, ಅಲ್ಲಿ ಸಾರ್ಟ್ ಔಟ್ ಮಾಡ್ತಾರೆ. ಅದಕ್ಕೂ ಮೀರಿ ಅಭಿಮಾನಿಗಳು ಏನಾದ್ರು ಮಾಡಿದಾಗ ಅದಕ್ಕೆ ಚೇಂಬರ್ ಅವ್ರಿಗೆ ಹಿಡ್ತಾ ಇರಲ್ಲ. ಯಾಕೆಂದ್ರೆ ಇದು ಒಂದು, ನಾನು ಪ್ರತಿ ಸತಿನೂ ಹೇಳಿದ್ದೀನಿ, ನಮ್ಮ ಫ್ಯಾನ್ಸ್ಗಳು ಅಂದ್ರೆ ಒಂದು ಡ್ರೈವರು ಇರ್ತಾನೆ, ಒಂದು ಕ್ಲೀನರು ಇರ್ತಾನೆ, ಒಬ್ಬ ರೆಸ್ಟೋರೆಂಟ್ ಓನರು ಇರ್ತಾನೆ. ಅವ್ರವ್ರ ಐಕ್ಯೂಗ್ ತಕ್ಕಂತೆ ಅವ್ರ ಹೀರೋನೇ ಪಾಲಿಸೋದು. ಹೀರೋಗಳು ಮುಂದೆ ಬಂದು ಒಂದು ಮಾತುಗಳನ್ನ ಆಡಿ ಇಂಥ ಮಾತಾಡೋರು ನನ್ನ ಫ್ಯಾನ್ಸ್ ಅಲ್ಲ, ಆಗಕ್ ಸಾಧ್ಯ ಇಲ್ಲ, ನನ್ನ ನೆಟ್ಟಲ್ಲಿ ಯಾವತ್ತಾದ್ರೂ ಈ ತರ ನೋಡಿದೀರಾ ಅಂತ ಒಂದು ಸತಿ ಪ್ರಶ್ನಿಸ್ಬಿಟ್ರೆ ನಿಜವಾಗ್ಲೂ ಅಭಿಮಾನ ಇರೋರು ಒಂದ್ ಹೆಜ್ಜೆ ಹಿಂದೆ ಇಡ್ತಾರೆ. ಅದು ಮೇಲೂ ಹಿಂಗ್ ಮಾಡಿದ್ರೆ ಪೋಲಿ ಪುಂಡ್ರಿಗೆ ಅದಕ್ಕೆ ಹಿಡ್ತಾ ಯಾರು ಮಾಡಕ್ಕಾಗಲ್ಲ. ಸೈಬರ್ ಕ್ರೈಮೇ ಮಾಡಕ್ ಸಾಧ್ಯ. ಆದ್ರೆ ಸೈಬರ್ ಕ್ರೈಮ್ಗೆ ನಾವು ಚಿತ್ರರಂಗದಿಂದ ನಾವು ಬಹಳ ಕಠಿಣವಾಗಿ ಒಂದು ಸ್ಟೆಪ್ ತಗೊಳ್ಳೇಬೇಕು. ವಿ ಹ್ಯಾವ್ ಟು. ಯಾಕೆಂದ್ರೆ ಇದು ಕಾಮನ್ ಮ್ಯಾನ್ ನ ನೀವ್ ಏನಂತ ಕೇಳ್ತೀರ? ಅಯ್ಯೋ, ಇವತ್ತು ಒಂದ್ ಮಗುನ ಸ್ಕೂಲಲ್ಲಿ ಹೊಡೆದ್ರೆ ಕೇಳಲ್ಲ, ಅವು ಕಾಂಪೌಂಡ್ ಹೋಗಿ ಎಲ್ಲೋ ಕುಕ್ಕರ್ಸ್ಕೊಂಡ್ ಬಿಡಿಸತ್ತವ, ಅವಕ್ಕೆ ಏನ್ ಮಾಡಕ್ಕಾಗತ್ತೆ? ನಾನು ಹೇಳೋದು ಅನ್ಎಜುಕೇಟೆಡ್ ಅಂತಿರಲ್ಲ, ಅದೇ ಮೊಬೈಲ್ ನಿಡ್ಕೊಂಡು ಈ ದರಿದ್ರವಾಗಿರೋ ಪದಗಳನ್ನ ಜುಟ್ಟು ಪಿಟ್ಟು ಅನ್ಕೊಂಡೆಲ್ಲ ಮಾತಾಡೋದಿಕ್ಕೆ, ಟೈಪ್ ಮಾಡೋದಿಕ್ಕೆ ಇವ್ರಿಗೆ ಬರುತ್ತೆ, ಒಳ್ಳೇದನ್ನ ಮಾತಾಡೋದಿಕ್ ಬರೋದಿಲ್ಲ. ಮೇಡಮ್, ನಾನು ಹೇಳೋದು ಕಲಾವಿದರಿಗೂ ಕೂಡ ಹ್ಯುಮಿಲೇಷನ್ ಆಗ್ಬಿಟ್ಟಿದೆ. ಆಮೇಲೆ ಈಗ ಮೇಡಮ್ ಹೇಳೋದಾಗೆ ನನ್ಗ್ ತಿಳಿದ ಹಾಗೆ ದರ್ಶನ್ ಅವರಾಗ್ಲಿ, ಸುದೀಪ್ ಅವರಾಗ್ಲಿ, ಅನೇಕ ಕಲಾವಿದರು ಹೇಳಿದ್ದಾರೆ, ನನ್ನ ಅಭಿಮಾನಿಗಳು ಇಂಥವ್ರಲ್ಲ, ಹಿಂಗಿರಬಾರ್ದು ಅಂತ. ನಾನು ಅವರ ಸ್ಟೇಟ್ಮೆಂಟ್ಗಳಲ್ಲಾಗ್ಲಿ ಅಥವಾ ಕೆಲವು ವಿಡಿಯೋದಲ್ಲೂ ಕೂಡ ನಾನು ನೋಡಿದೀನಿ, ಅದು ನಿಜ ಹೇಳಿದ್ದಾರೆ. ಅದ್ರ ಮೇಲೂ ಈ ತರ ಮಾಡುವಂತ ಕಿಡಿಗೇಡಿಗಳಿರ್ತಾರೆ ಅಂತಂದ್ರೆ ಇದಕ್ಕೆ ಯಾವ ನಟ್ಟು ಬೋಲ್ಟು ಯಾರು ಇಲ್ಲೇನು ಟೈಟ್ ಮಾಡ್ಬೇಕಾಗಿಲ್ಲ, ಟೈಟ್ ಮಾಡ್ಕೋಬೇಕು. ಈಗ ಸಮಾಜನೇ ಹಂಗಾಗಿರೋದ್ರಿಂದ ಪೊಲೀಸ್ ಇಲಾಖೆ ಬಹಳ ಸ್ಪಷ್ಟವಾದಂತ, ಅಂದ್ರೆ ಸೈಬರ್ ಕ್ರೈಮ್ ಬಹಳ ಸ್ಪಷ್ಟವಾದಂತ ಗಟ್ಟಿ ನಿರ್ಧಾರ ಈಗ ಸುಮೋಟ ತಗೋಬೇಕಾಗುತ್ತೆ ಮೇಡಮ್. ಕೆಲವು ಸಂದರ್ಭದಲ್ಲಿ ಹೇಟ್ ಸ್ಪೀಚ್ ಅನ್ನೋ ಬಿಲ್ ಏನೋ ತರ್ಲಿಕ್ಕೆ ಹೊರಟಿದಾರಂತೆ ಸರ್. ಇದು ಪೊಲಿಟಿಕಲಿಗಿಂತ ಇಂಥ ಈ ಗಬ್ಬು ಮಾತುಗಳೇನ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಕಡಿವಾಣ ಹಾಕ್ಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಸಮಯ ಆಯ್ತದಷ್ಟೇ. ನಮಗೆ ನಾನು ಶುರುವಲ್ಲೇ ಹೇಳ್ದಾಗೆ ಅಪ್ಪಟ ಕನ್ನಡ ಚಿತ್ರದ ಅಭಿಮಾನಿಯಾಗಿ ಜರ್ನಲಿಸ್ಟ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನನಗೆ ಮಾರ್ಕ್ ಚಿತ್ರವೂ ಗೆಲ್ಬೇಕು, ಡೆವಿಲ್ ಚಿತ್ರವೂ ಗೆಲ್ಬೇಕು, ಲ್ಯಾಂಡ್ ಲಾರ್ಡ್ 45 ಎಲ್ಲಾ ಚಿತ್ರ ಗೆಲ್ಬೇಕಪ್ಪ. ಯಾಕಂದ್ರೆ ಇದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದನ್ನ ನಂಬ್ಕೊಂಡಿರೋ ಸಾವಿರಾರು ಕುಟುಂಬಗಳಿದೆ. ಆ ಗೆಲ್ಲೋ ಕಡೆಗೆ ಎಲ್ಲರ ಗಮನ ಹೋಗ್ಲಿ. ಹಿಂಗೆ ಒಬ್ಬರನ್ನ ಬೈದಾಡ್ಕೊಂಡು ಮತ್ತೊಬ್ಬರನ್ನ ಎತ್ತಾಡಿಸುವ ಈ ಸಂಸ್ಕೃತಿ ಪಕ್ಕಕ್ಕೆ ಹೋಗ್ಲಿ. ನಮ್ದು ಚಂದನವನದಷ್ಟೇ ಘಮ ಹರಡ್ಲಿ. ಈ ರೀತಿ ಗಬ್ಬು ನಾರೋದೇನಿದೆ ಹೆಂಗಾರೋ ಮಾಡಿದ ಕಡಿವಾಣ ಹಾಕೋಣ. ಮಾಧ್ಯಮವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಿದ್ವಿ. ಭಾಮಾರಿ ಸರ್, ಗಣೇಶ್ ಸರ್, ನಾಗೇಂದ್ರ ಸರ್, ಸುಷ್ಮಾ ಮೇಡಮ್, ಹಾಗೆ ಅಭಿಮಾನಿಗಳಾಗಿ ಮಂಜುನಾಥ್, ಹಾಗೆ ಸಂಜಯ್ ಅವರು, ನೀವು ಕೂಡ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.